ಓಕೆ. ನಮಸ್ತೆ ಸ್ನೇಹಿತರೆ. ನಿಮ್ಮೆಲ್ಲರ ಹಿತೈಷಿ, ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ಸ್ನೇಹಿತರೆ, ನಿನ್ನೆ ಭಾನುವಾರ ಹಬ್ಬ ಇರೋದ್ರಿಂದ ಸೊ ವಾರಕ್ಕೊಂದು ಉಚಿತ ಸತ್ಸಂಗ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆಗಲಿಲ್ಲ. ಆದ್ದರಿಂದ ಇವತ್ತು ಸೋಮವಾರ ಅದನ್ನು ಮಾಡ್ತಾ ಇದ್ದೀನಿ. ಇಂದಿನ ವಿಷಯ, ಅಂದುಕೊಂಡದ್ದೆಲ್ಲ ಪಡೆದುಕೊಳ್ಳಲು ಸಾಧ್ಯವಾ? ಸೊ ಸಾಕಷ್ಟು ಜನ ಏನೇನನ್ನೋ ಅಂದ್ಕೊಳ್ತಾರೆ. ಅದನ್ನೆಲ್ಲ ನಿಜವಾಗ್ಲೂ ಪಡ್ಕೊಳ್ಬಹುದಾ? ಅದು ಸಾಧ್ಯವಾಗುತ್ತಾ? ಅದರ ಸಂಕ್ಷಿಪ್ತ ಮಾಹಿತಿಯನ್ನು ಇಂದಿನ ಸತ್ಸಂಗ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೊಡ್ತೀನಿ. ಸುಮಾರು ಜನ ಮನುಷ್ಯನಿಗೆ ಅವನ ಆಸೆ ಆಕಾಂಕ್ಷೆಗಳಿಗೆ ರೆಕ್ಕೆ ಪುಕ್ಕಗಳು ಏನು ಎಷ್ಟು ವಿಶಾಲವಾಗಿದೆ ಅಂತಂದರೆ, ಕಲ್ಪನೆಗೇನು ಕಾಸು ಕೊಡಬೇಕಾ? ಎಂಥದ್ದು ಇಲ್ಲ. ಊಹೆ ಮಾಡೋದಕ್ಕೆ, ಭ್ರಮಿಸೋದಕ್ಕೆ, ಅದೆಲ್ಲ ಯಾವುದಕ್ಕೂ ₹1 ಖರ್ಚಾಗೋದಿಲ್ಲ. ಎರಡು ರೀತಿ, ಒಂದು ಅನಾನುಕೂಲ, ಮತ್ತೊಂದು ಅನುಕೂಲ. ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅವನಿಗೆ ಎಷ್ಟು ಆಸೆ ಆಕಾಂಕ್ಷೆಗಳಿದೆ ಅಂದರೆ ಅದನ್ನು ಪೂರೈಸ್ಕೊಳ್ಳೋದಕ್ಕೆ, ಅದು ಬರ್ತದೋ ಇಲ್ಲೋ, ಜಗತ್ತಲ್ಲಿ ಅಸ್ತಿತ್ವದಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವನ ಆಸೆ ಪಡೋದಕ್ಕೆ ಏನು ಅವನಿಗೆ ಎಂಡೇ ಇಲ್ಲ, ಮಿತಿನೇ ಇಲ್ಲ. ಅದು ಅನ್ಲಿಮಿಟ್, ಇನ್ಫನೈಟ್ ಲೆವೆಲಲ್ಲಿ ಆಸೆ ಪಡ್ತಾ ಇರ್ತಾನೆ. ಅದು ಎಲ್ಲವನ್ನ ನಾವು ಏನೇನು ಅಂದ್ಕೊಳ್ತೀರಿ ಅದೆಲ್ಲ ನಡೆಯುತ್ತಾ? ಅದೆಲ್ಲ ನಡೆಯೋದಕ್ಕೆ ನಾವೆಲ್ಲ ಏನೇನು ಮಾಡಬೇಕು? ಅಕಸ್ಮಾತ್ ಅಂದ್ಕೊಂಡಿದ್ದೆಲ್ಲವೂ ನಡೆಯೋದಿಲ್ವಾ? ಯಾಕೆ ನಡೆಯೋದಿಲ್ಲ? ಇದ್ರ ಬಗ್ಗೆ ಇಂದಿನ ಸತ್ಸಂಗ ಕಾರ್ಯಕ್ರಮದ ಉದ್ದಕ್ಕೂ ಈ ವಿಚಾರಗಳು ನಿಮ್ಮೊಂದಿಗೆ ಉದಾಹರಣೆಗಳೊಂದಿಗೆ ವಿವರವಾಗಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ, ಅಂದುಕೊಂಡದ್ದೆಲ್ಲ ಯಾತಕ್ಕೆ ಸಾಧ್ಯವಾಗೋದಿಲ್ಲ ಇದನ್ನ ಪರೀಕ್ಷೆ ಮಾಡೋಣ. ಮೊದಲನೇದಾಗಿ ಪಾಸಿಬಿಲಿಟೀಸ್ ಅಂದರೆ ಸಾಧ್ಯತೆಗಳು. ಅಂದರೆ ಈ ಒಂದು ಕೆಲಸ ಆಗುವ ಸಾಧ್ಯತೆಗಳು ಹೆಚ್ಚಿದೆ, ಮಳೆ ಬರುವ ಸಾಧ್ಯತೆಗಳು ಹೆಚ್ಚಿದೆ, ಗುಡುಗು ಮಿಂಚು, ನಗರದಲ್ಲಿ ಮಳೆ ವಾತಾವರಣ ಕಾಣಿಸಿಕೊಂಡಿದೆ, ಮಳೆ ಬರುವ ಸಾಧ್ಯತೆ ಹೆಚ್ಚಿದೆ ಅಂದರೆ ಅವ್ರಿಗೆ ಕನ್ಫರ್ಮ್ ಇಲ್ಲ, ಸಾಧ್ಯತೆಗಳು ಅಂತ ಅಂದರೆ ಪಾಸಿಬಿಲಿಟೀಸ್. ಇನ್ನೊಂದು ಇಂಪಾಸಿಬಲ್, ಸಾಧ್ಯವೇ ಇಲ್ಲ ಅಂತ. ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಅದು ಸ್ಲೋಗನ್ ಇರೋದು. ಬಟ್ ನನ್ನ ಸ್ಲೋಗನ್, ವೆನ್ ಯು ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಇದು ನನ್ನ ಹೇಳಿಕೆ. ಆದ್ರಿಂದ ಸಾಧ್ಯತೆಗಳು, ಅಸಾಧ್ಯತೆಗಳು ಇದೆರಡನ್ನು ಗಮನಿಸೋಣ. ಉದಾಹರಣೆಗೆ, ಅಸಾಧ್ಯತೆಗಳು ಏನು ಅಂದರೆ, ಒಂದು ಹೆಲ್ಮೆಟಲ್ಲಿ 2 ತಲೆ ತೂರಿಸ್ಬೇಕು. ಸಾಧ್ಯವಾಗುತ್ತಾ? ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ. ಒಂದು ಹೆಲ್ಮೆಟ್ಟು 2 ತಲೆ ಹಾಕಿ ಇಬ್ರು, ನನ್ನ ತಲೆ ತೂರದೇ ಕಷ್ಟ ಅಂಥದ್ರಲ್ಲಿ 2 ತಲೆಗಳನ್ನು ಹಾಕಿ ಹೆಂಗೆ ತೂರಿಸ್ತೀರಾ? ಇದು ಸಾಧ್ಯತೆನಾ? ಅಸಾಧ್ಯತೆ. ತೂರ್ಸೋದಕ್ಕೆ ಸಾಧ್ಯವಾಗುತ್ತಾ? ಇಲ್ಲ. ಸಾಧ್ಯವಾಗುತ್ತೆ. ಹೇಗೆ? ಆ ಹೆಲ್ಮೆಟ್ಗೆ ಆಲ್ಟ್ರೇಷನ್, ಇನ್ನೊಂದು ಹೆಲ್ಮೆಟ್ ತೊಗೊಂಡು ಸ್ವಲ್ಪ ಕಟ್ ಮಾಡಿ, ಎರಡನ್ನು ಜಾಯಿಂಟ್ ಮಾಡಿ, ಅವನ ಭುಜ ನನ್ನ ಭುಜ ಅಳತೆ ತೊಗೊಂಡು, ಇಬ್ಬರು ಭುಜದ ಮಧ್ಯೆ ಎಷ್ಟು ಗ್ಯಾಪ್ ಇದೆ ಅದು ಹಿಂಗೆ ಹಾಕಬೇಕಾಗತ್ತೆ. ಹಿಂಗೆ ಸ್ಟ್ರೈಟ್ ಆಗಿದ್ದರೆ ಈ ತಲೆಗೂ ಆ ತಲೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ನೋಡ್ಬಿಟ್ಟು ರೆಡಿ ಮಾಡಬೇಕಾಗತ್ತೆ. ಬಟ್ ಅದರಿಂದ ಏನು ಪ್ರಯೋಜನ? ಆ 2 ಹೆಲ್ಮೆಟು 2 ತಲೆಗೆ ಒಂದೇ ಹೆಲ್ಮೆಟ್ ಹಾಕಿ ತಯಾರಿಸಿಂದ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಆದ್ರಿಂದ ಕೆಲವೊಂದು ನಮ್ಮ ಕಲ್ಪನೆಗಳು ಹೇಗೆ ಇರ್ತವೆ ಅಂತಂದ್ರೆ, ಅದರಿಂದ ಏನೂ ಪ್ರಯೋಜನ ಇಲ್ಲ, ಯಾರಿಗೂ ಪ್ರಯೋಜನ ಇಲ್ಲ. ಬಟ್ ಸಾಧ್ಯವಾಗಬೇಕು ಅಂದರೆ ಪಾಸಿಬಿಲಿಟೀಸ್ ಇದೆ, ಇದನ್ನ ಮಾಡಬೇಕು ಅಂತ ಕೆಲವರು ಹಠ ಹಿಡಿದು ಕುಂತ್ಕೊಂಡ್ಬಿಟ್ಟಿರ್ತಾರೆ. ಉದಾಹರಣೆಗೆ, ಎಲ್ರಿಗೂ ಗಾಡಿ ಓಡಿಸ್ತೀರಾ, ಕಾರ್ ಓಡಿಸ್ತೀರಾ. ಕಾರು ನಮಗೆ ಇಂಡಿಯನ್ ಡ್ರೈವಿಂಗಲ್ಲಿ ಏನು ಲೆಫ್ಟ್ ಸೈಡ್ ಗೇರ್ ಇರ್ತದೆ, ರೈಟ್ ಸೈಡು ಸ್ಟೇರಿಂಗ್ ಇಟ್ಕೊಂಡು ಕೂತ್ಕೊಂಡಿರ್ತೀವಿ ಬಲಗೈಯಲ್ಲಿ. ಅದೇ ಫಾರಿನ್ ಕಂಟ್ರಿಗಳಲ್ಲಿ ಈ ಕಡೆ ಇರುತ್ತೆ ಸ್ಟೇರಿಂಗು, ಲೆಫ್ಟಲ್ಲಿ ಇಡ್ತಾರೆ, ರೈಟಲ್ಲಿ ಗೇರ್ ಹಾಕ್ತಾ ಇರ್ತಾರೆ. ಎನಿವೆ, ಯಾವುದೇ ಕಾರ್ ಓಡಿಸ್ಬೇಕಾದ್ರೆ ಕಾರ್ದೊಂದು ನಿಯಮ, ಅದು ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಆಗಿಬಿಟ್ಟಿದೆ. ಆ ಕಾರನ್ನು ಹೇಗಿದೆಯೋ ಹಾಗೆ ನಾವು ಓಡಿಸೋದನ್ನು ಕಲಿಬೇಕೇ ಹೊರತು, ಕೆಲವ್ರು ಏನು ಮಾಡ್ತಾರೆ, ಗೇರ್ ಇಲ್ಲಿರ್ಬೇಕಾಯ್ತು, ಮೇಲ್ಗಡೆ ಹಿಂಗೆ ಹಾಕ್ಬೇಕಾಯ್ತು, ಸ್ಟೇರಿಂಗ್ ಹಿಂಗೆ ತಿರುಗಿಸ್ಬೇಕಾಯ್ತು. ಸೊ ಈಗ ಆ ಕಾರನ್ನು ಆ ಥರ ಸ್ಟೇರಿಂಗ್ನ ಹಿಂಗೆ ಗೇರ್ ನಿಲ್ಲಿ, ಸ್ಟೇರಿಂಗ್ ನಿಲ್ಲಿ ಮಡಗೋಕ್ಕಾಗತ್ತಾ? ಮಡಗೋದಕ್ಕಾಗೋದಿಲ್ಲ. ಆಗುತ್ತೆ, ಅವನೇ ಮ್ಯಾನುಫ್ಯಾಕ್ಚರ್ ಮಾಡಿ ಇನ್ನೊಂದು ಯಾರಿಗೋ ಸೈಂಟಿಸ್ಟ್ಗಳಿಗೆ ಹೇಳಿ ಅವ್ರ ಕೈಯಲ್ಲಿ ಮೆಕ್ಯಾನಿಕ್ ಹತ್ರ ಏನೋ ಆಲ್ಟ್ರೇಷನ್ ಮಾಡಿಸ್ಕೊಂಡು ಹಿಂಗೆ ಓಡಿಸೋ ಥರ ಮಾಡಿಸ್ಬೇಕು. ಬಟ್ ಅದರಿಂದ ಪ್ರಯೋಜನ ಏನು? ಪ್ರಯೋಜನ ಏನೂ ಇಲ್ಲ. ಇವನ ಆಸೆಗಳಿಗೆ ರೆಕ್ಕೆ ಪುಕ್ಕ ಕೊಡುವಂಥ ಪ್ರಯತ್ನ, ಅಂದರೆ ಜೀವ ತುಂಬುವಂಥ ಪ್ರಯತ್ನ. ಎಲ್ಲಿ ಗೇರ್ ಹಿಂಗೆ ಹಾಕು, ಸೊ ಸ್ಟೇರಿಂಗ್ ಇಲ್ಲಿ ಓಡಿಸು. ಇದು ಭಾರಿ ರಿಸ್ಕಿನ ಕೆಲಸ. ಆಲ್ರೆಡಿ ಕಾರ್ ಮ್ಯಾನುಫ್ಯಾಕ್ಚರ್ ಆಗಿದ್ದಾರೆ, ಕಂಡು ಹಿಡಿದಿದ್ದಾರೆ.
ಅದನ್ನ ನಾವು ಹಾಕೋದು ಓಡಿಸೋದು ಕಲ್ತ್ಕೊಂಡ್ಬಿಟ್ರೆ ಅದ್ಭುತವಾಗಿ ಅನುಕೂಲಗಳಾಗ್ತವೆ. ಅದು ಬಿಟ್ಬಿಟ್ಟು ಇಲ್ಲಿ ಗೇರು, ಇಲ್ಲಿದು ಅದು ಸಾಧ್ಯವಾಗೋದಿಲ್ಲ. ಅಂದ್ರೆ ಇದೆಲ್ಲ ಅಸಾಧ್ಯತೆಗಳು. ಸಾಧ್ಯವೋ ಅದು ಕೂಡ, ಬಟ್ ಯಾರಿಗೇನು ಉಪಯೋಗ ಇಲ್ಲ, ನಿನಗೂ ಉಪಯೋಗ ಇಲ್ಲ. ಇದನ್ನೇನಾದ್ರೂ ಹಿಂಗೇನಾದ್ರೂ ಓಡಿಸ್ಬಿಟ್ರೆ ಒಬ್ಬ ವ್ಯಕ್ತಿ 1 ವರ್ಷದಲ್ಲಿ ಕೈ ಕಾಳುಗಳೆಲ್ಲ ಹಿಡ್ಕೊಂಬಿಡ್ತವೆ. ಈ ಅಘೋರಿಗಳು ಕುಂಭಮೇಳದಲ್ಲಿ ಹೆಂಗೆ ಎತ್ಕೊಂಡಿದ್ದು ನಾನು, ಹಂಗೆ ಎತ್ಕೊಂಡಿರ್ಬೇಕಾಗ್ತದೆ ಆಮೇಲೆ. ಸೊ ಇದರಿಂದ ಏನು ಪ್ರಯೋಜನ, ಯಾರಿಗೆ ಪ್ರಯೋಜನ? ಆದ್ರಿಂದ ಮೊದಲು ನಾವು ಏನೇನು ಆಸೆಗಳನ್ನ ಕಾಣ್ತೀರಿ, ಇದಾಗ್ಬಿಡ್ಬೋದು ಅಂತ, ಇದೆಲ್ಲವೂ ಕೂಡ ಅಕಸ್ಮಾತ್ ಏನಾದರೂ ಆಗಂಗಿದ್ರೆ ಹೇಗೆ ಸಾಧ್ಯವಾಗುತ್ತೆ? ಅಕಸ್ಮಾತ್ ಆದರೂ ಕೂಡ ಅದರಿಂದ ಯಾರಿಗೂ ಉಪಯೋಗ ಆಗುತ್ತೆ? ನನ್ನೊಬ್ಬನಿಗೆ ಉಪಯೋಗ ಆಗ್ತಾ ಇದೆಯಾ? ಎಲ್ರಿಗೂ ಉಪಯೋಗ ಆಗ್ತಾ ಇದೆಯಾ? ಇದನ್ನ ನಾವು ತಿಳ್ಕೊಳ್ಬೇಕು. ಬಟ್ ನಾವು ಅದನ್ನ ಗ್ರಹಿಸೋದಿಲ್ಲ. ಸುಮ್ಮನೆ ಆಸೆ ಆಕಾಂಕ್ಷೆಗಳನ್ನು ಬಿಟ್ಬಿಡ್ತೀರಿ. ಹೆಂಗ್ ಬೇಕು ಹಂಗೆ ಹೋಗ್ತಾ ಇರ್ತದೆ. ಒಂದು ಉದಾಹರಣೆ ಹೇಳ್ತೀನಿ. ಯಾರೋ ಬೀದಿಲಿ ಹೋಗೋ ಬಿಕಾರಿ ಭಿಕ್ಷೆ ಬಿಡ್ತಾನೆ. ಅಣ್ಣ ಅಯ್ಯ ಅಪ್ಪ ಅಂತ, ಏನೋ ಒಂದು 25-30 ವರ್ಷ, ಕಾಲುಗಳಿಲ್ಲ ಎರಡು ಪಾಪ, ಒಂದು ಕೈ ಇಲ್ಲ, ಒಂದೇ ಒಂದು ಕೈ ಐತೆ. ಆ ಮನೆ ಥರದ ಮೇಲೆ ವೀಲ್ ಹಾಕೊಂಡು ಹಿಂಗೆ ತಳ್ಕೊಂಡು ಹೋಗಿ ಯಾರ್ಯಾರು ದಾರಿಲಿ ಬರ್ತಾರೆ ಅಣ್ಣ ಅಪ್ಪ ಅಂತ ಕನಸು ಕಾಣ್ತಾನೆ. ಅಂದರೆ ಜೀವನ ನಡೆಸ್ತಾನೆ. ಬಿಕಾರಿ ಅವನು. ₹1 ₹2 ಕೊಡ್ತಾರೆ. ಕೆಲವ್ರು ಯಾರೋ ಊಟ ಕೊಡಿಸ್ತಾರೆ, ಬಟ್ಟೆ ಕೊಡಿಸ್ತಾರೆ, ಕಂಬಳಿ ಕೊಡಿಸ್ತಾರೆ. ಎಲ್ಲೋ ಒಂದು ಪೋಸ್ಟ್ರು ನೋಡ್ದ, ಯಾವುದೋ ಒಂದು ಪಿಕ್ಚರ್ದು ಪೋಸ್ಟ್ರಲ್ಲಿ ಹೀರೋ ಹೀರೋಯಿನ್ ಎಲ್ಲ ಇದ್ದಾರೆ. ಆಮೇಲೆ ಆಸೆ ಹುಟ್ಟಿತು. ಏನದು ಆಸೆ? ರಚಿತಾ ರಾಮ್ನ ನಾನು ಮದುವೆ ಆಗಬೇಕು ಅಂತ. ಇದು ಪಾಸಿಬಿಲಿಟೀಸಾ? ಅಂದರೆ ಇದು ಸಾಧ್ಯವಾಗುತ್ತಾ? ಒಬ್ಬ ಬಿಕಾರಿ ಭಿಕ್ಷೆ ಬೇಡವನು, 2 ಕಾಲಿಲ್ಲ, ಒಂದು ಕೈ ಇಲ್ಲ, ಅಯ್ಯ ಅಪ್ಪ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಗತಿ ಇಲ್ಲ, ಅವನು ರಚಿತಾ ರಾಮ್ನ ಮದುವೆ ಆಗಬೇಕು. ಮದುವೆ ಆಗೋದಕ್ಕೆ ಸಾಧ್ಯವಾ? ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ. ಅಂದರೆ ಆಸೆಗೆ ಏನು ಬೇಕಾದರೂ ಕಾಣ್ಬೋದು. ಆದರೆ ಈ ರೀತಿ ಆಸೆಗಳನ್ನೆಲ್ಲ ಮನುಷ್ಯ ಕಟ್ಕೊಂಡು ಏನು ಮಾಡ್ತಾನೆ, ನಿರಾಶಾವಾದಿ ಆಗ್ತಾ ಇರ್ತಾನೆ. ಅವನಿಗೆ ಅದು ಅರಿವಿಗೆ ಬರೋದಿಲ್ಲ. ನನಗೊಂದು ₹1,00,00,000 ಬೇಕು, ₹1,00,00,000 ಬೇಕು. ₹1,00,00,000 ಹೇಗೆ ಸಂಪಾದನೆ ಮಾಡ್ತೀಯ? ಹೇಗೋ ಏನೋ ಅದು ಗೊತ್ತಿಲ್ಲ, ನನಗೆ ₹1,00,00,000 ಬೇಕು. ಸರಿ, ಹೇಗೋ ಸಂಪಾದನೆ ಮಾಡ್ತೀಯ, ಸಂತೋಷ. ಏನಕ್ಕೆ ಬೇಕು ₹1,00,00,000? ಎಲ್ಲರ ಹತ್ರನೂ ದುಡ್ಡು ಐತೆ, ಅದಕ್ಕೆ ನನಗೂ ದುಡ್ಡು ಬೇಕು. ಏನಕ್ಕೆ ದುಡ್ಡು ಬೇಕು? ಖರ್ಚು ವೆಚ್ಚಗಳಿಗೆ ದುಡ್ಡು ಬೇಕು. ಏನು ಖರ್ಚು ವೆಚ್ಚಗಳು ಮಾಡ್ತೀಯಪ್ಪ? 1,00,00,000 ತಗೊಂಡು, 1,00,00,000 ತಗೊಂಡು ಏನು ಖರ್ಚು ವೆಚ್ಚ ಮಾಡ್ತೀಯ? ಏನೋ ಓಡಾಡಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಶೂ ತಗೋಬೇಕು, ಕಾರ್ ತಗೋತೀನಿ, ಎಲ್ಲ ಕಡೆ ಮಾಲ್ಗಳಿಗೆ ಹೋಗ್ತೀನಿ, ಮಾಡ್ತೀನಿ ಅಂದು. ಎಷ್ಟು ದಿವಸ ಮಾಡ್ತೀಯಾ? ಎಷ್ಟು ದಿವಸ ಕಾರ್ ತಗೋತೀಯಾ? ಎಷ್ಟು ದಿವಸ ಶೂ ಹಾಕ್ತೀಯಾ? ಅದೆಲ್ಲ ಅವನಿಗೆ ಗೊತ್ತಿಲ್ಲ. ಒಟ್ನಲ್ಲಿ 1,00,00,000 ಬೇಕು. ಅಂದರೆ ಇದು ನಿಜವಾಗ್ಲೂ ಸಾಧ್ಯವಾಗುತ್ತಾ? 1,00,00,000 ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಇವನಿಗೆ ಗೊತ್ತುಗುರಿ ಏನೂ ಇಲ್ಲದೇನೆ ನಾನು ಸಂಪಾದನೆ ಮಾಡ್ತೀನಿ ಅಂದರೆ ಇದು ಅಸಾಧ್ಯವಾದ ಮಾತು. ಖಂಡಿತವಾಗ್ಲೂ ಸಂಪಾದನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ರೀಸನ್ ಏನು ಅಂದರೆ, ಭೂಮಿಯಲ್ಲಿ ಇನ್ನೂ ಮಾವಿನಕಾಯಿ ಬೀಜನೇ ಹಾಕಿಲ್ಲ, ಅದು ಮೊಳಕೆ ಹೊಡೆದಿಲ್ಲ, ಸಸಿ ಬಂದಿಲ್ಲ, ಗಿಡವಾಗಿಲ್ಲ, ಮರವಾಗಿಲ್ಲ, ಫಲ ಕೊಡೋದಕ್ಕೆ ಇನ್ನೂ ಶುರು ಮಾಡಿಲ್ಲ. ಆದರೆ ಇವನು ಆಲ್ರೆಡಿ ಕನಸು ಕಾಣ್ತಾವನೆ. ನಾನು ಬೀಜ ಹಾಕ್ಬಿಡ್ತೀನಿ, ಮರ ಆಗ್ಬಿಡ್ತದೆ, ಮರದಲ್ಲಿ 1 ವರ್ಷಕ್ಕೆ ಫಲ ಬಿಡ್ತದೆ, ಒಂದು 100 kg ಹಣ್ಣು ಬಿಡ್ತದೆ, ಒಂದೊಂದು ಕೆಜಿಗೆ ₹100 ಹಂಗೆ ಮಾರ್ಬಿಡ್ತೀನಿ. ಸೊ ನನಗೊಂದು ₹10,000 ದುಡ್ಡು ಸಿಕ್ಬಿಡ್ತದೆ. ಇನ್ನೂ ಏನೂ ಮಾಡಿಲ್ಲ, ಇನ್ನೂ ಹಾಕೇ ಇಲ್ಲ, ಭೂಮಿಗೆ ಬೀಜನೇ ಹಾಕಿಲ್ಲ, ಬಟ್ ಕನಸು ಕಾಣ್ತಾವನೆ. ಆಮೇಲೆ ಆ 100 kgಯಲ್ಲಿ 1 kg ಮತ್ತೆ ತಿರ್ಗಿ ಹಣ್ಣು ಇಟ್ಕೊಂಡು ಅಕ್ಕಪಕ್ಕದಲ್ಲೆಲ್ಲ ಮರ ಹಾಕ್ತೀನಿ. ಆ ಮರ ಹಾಕ್ಬಿಟ್ಟು ಅದರಲ್ಲೂ ಬೆಳೀತದೆ, ಅದರಲ್ಲೂ ಒಂದೊಂದು ಲಕ್ಷ ಸಂಪಾದನೆ ಮಾಡ್ತೀನಿ. ಇದೇ ಥರ ನಾನು ಎಲ್ಲ ಇಡೀ ಒಂದು 10 ಎಕರೆಗೆ ಮಾವಿನಕಾಯಿಗಳನ್ನು ಹಾಕ್ಬಿಟ್ಟು 10 ಎಕರೆಯಿಂದ ಒಂದೊಂದು ಮರದಿಂದ ₹1,00,000 ಲಕ್ಷ. ಸೊ 10 ಎಕರೆಗೆ ಎಷ್ಟು ಮರಗಳು? 1000 ಮರ, ಲಕ್ಷ ಮರ ಇರ್ತವೆ. ಇಷ್ಟು ಕೋಟ್ಯಾಧೀಶ್ವರ ದುಡಿತೀನಿ. ಆ ಕೋಟಿ ತಗೊಂಡು ನಾನು ಏರೋಪ್ಲೇನ್ ತಗೋತೀನಿ, ಒಂದು ದೊಡ್ಡ ಬಂಗ್ಲೆ ತಗೋತೀನಿ, ಕಾರ್ ತಗೋತೀನಿ, ಎಲ್ಲ ತಗೊಳಯ್ಯ. ಮೊದಲು ಬೀಜ ಹಾಕಲೇ ಭೂಮಿಗೆ. ಹಾಕ್ದೇನೋ, ಬೀಜ ತಂದೇನೋ, ಸಸಿ ತಂದೇನೋ? ಯಾರ ಭೂಮಿಲಿ ಹಾಕ್ತಾ ಇದೀಯ ನೀನು? ಪಕ್ಕದ ಮನೆಯವರು, ಪಕ್ಕದವರು ಜಮೀನಲ್ಲಿ ಹಾಕ್ತಾ ಇದೆಯಾ? ಪಕ್ಕದ ಊರ್ ಜಮೀನಲ್ಲಿ ಹಾಕ್ತಾ ಇದೆಯಾ? ಗೌರ್ಮೆಂಟ್ ಜಾಗದಲ್ಲಿ ಆಗ್ತಾ ಇದೆಯಾ? ಇಲ್ಲ ರೋಡಲ್ಲಿ ಆಗ್ತಾ ಇದೆಯಾ? ಅದೆಲ್ಲ ಗೊತ್ತಿಲ್ಲ. ಇವನು ಕುತ್ಕೊಂಡು ಕನಸು ಕಾಣಕ್ಕೇನಂತೆ ಕನಸು ಕಾಣ್ತಾವ. ಅಂದ್ರೆ ನಿಜವಾಗ್ಲೂ ಏನಾದರೂ ಮನುಷ್ಯ ಅಂದ್ಕೊಂಡಿದ್ದೆಲ್ಲ ಆಗ್ಬಿಟ್ರೆ ವಿಚಿತ್ರವಾಗೆಲ್ಲ ನಡೆದೋಗ್ಬಿಡೋದು. ನಾನು ಇವಾಗ ಇಲ್ಲಿ ಕುತ್ಕೊಂಡು ಆನೆ ಬರಬೇಕು ಅಂತ ಅನ್ಕೋತೀನಿ, ಆನೆ ಇಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತು ಅನ್ಕೊಳ್ಳಿ. ಆನೆ ಈಗ ಡೋರಿಂದ ಹೊರಗಡೆ ಹೋಗಲ್ಲ ಆನೆ. ಈಗ ಆನೆನ ಕಳಿಸ್ಬೇಕು ಹೊರಗಡೆ, ಇಲ್ಲೇ ಲದ್ದಿ ಹಾಕುತ್ತೆ, ಇಲ್ಲೇ ಸಗಣಿ ಮಾಡ್ತದೆ, ಗೋಡೆ ಗಿಡೆ ಒಡೆದು ಮುರಿದು ಹೋಗ್ಬಿಡ್ತದೆ, ಬಿಲ್ಡಿಂಗ್ ಸಮೇತ. ಸಾಧ್ಯವಾಗೋದಿಲ್ಲ. ಸೊ ನನಗೊಂದು ಏರೋಪ್ಲೇನ್ ಬೇಕು. ಏರೋಪ್ಲೇನ್ ಬಂದ್ಬಿಡ್ತು. ಎಲ್ಲಿ ನಿಲ್ಲಿಸ್ತೆ ಏರೋಪ್ಲೇನ್ನ?
ನೀನೇನೋ ಅಂದ್ಕೊಂಡಿದ್ದು ಸಿಕ್ಬಿಡ್ತು. ದೇವ್ರು ತಥಾಸ್ತು ಅಂತ ಏರೋಪ್ಲೇನ್ ಈಗ ನಿಮ್ಮ ಮೇಲ್ಗಡೆ ಫ್ಲೋರಲ್ಲಿ, ಇದು 5th ಫ್ಲೋರ್ ಇದೆ, 6th ಫ್ಲೋರಲ್ಲಿ ಏರೋಪ್ಲೇನ್ ಬಂದ್ಬಿಡ್ತು. ಕೇಳದೆ ಬಂದ್ಬಿಡ್ತು. ಈಗೇನೋ ಟೆಂಪ್ರವರಿಗೆ ಇಲ್ಲಿ ಹುಟ್ಟಿದೆ, ನೆಕ್ಸ್ಟ್ ಇದನ್ನ ಎಲ್ಲಿ ನಿಲ್ಲಿಸ್ತೀಯ? ಡ್ರೈವಿಂಗ್ ಹೆಂಗ್ ಬರ್ತದೆ ನಿನಗೆ? ಪೈಲಟ್ ನೀನೇನಾದ್ರು ಓಡ್ಸೋದ್ ಕಲ್ತಿ ಏರೋಪ್ಲೇನ್ನ? ಪೆಟ್ರೋಲ್ ಎಲ್ಲಿಂದ ತಗೊಂಬರ್ತೀಯ? ಇಲ್ಲಿ ಏರೋಪ್ಲೇನ್ ಎಲ್ಲ ಕೇಳ್ಬಿಟ್ಟೆ. ಈಗ ಅದಕ್ಕೆ ಲೈಸೆನ್ಸ್ ಬೇಕು, ಕಾನೂನು. ಒಂದೊಂದು ದೇಶದಲ್ಲಿ ಒಂದೊಂದು ಕಾನೂನು ಇದೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕಾನೂನು ಇದೆ. ಆ ಕಾನೂನೆಲ್ಲ ಏರೋಪ್ಲೇನ್ ಕೇಳದೆ ಬಂದ್ಬಿಡ್ತು. ಏನ್ ಮಾಡ್ತೀಯ? ಬಟ್ ಇದನ್ನೆಲ್ಲ ಯಾರೂ ಥಿಂಕ್ ಮಾಡೋದಿಲ್ಲ. ಅವನಿಗೆ ಏನೋ ಬೇಕು, ಕೇಳ್ಬಿಡ್ತಾನೆ. ಅದು ಬರೋದಿಲ್ಲ. ಅದು ಸುಮ್ಮನೆ ಹೇಳೋದು. ಬಂದ್ರೆ ಏನಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಕೇಳೋದ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ. ಅಂದ್ರೆ ಅಪ್ರಯೋಜನ. ಅದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ, ಏನೂ ಇಲ್ಲ. ಏನಕ್ಕೆ ಇದನ್ನೆಲ್ಲ ಯೋಚನೆ ಮಾಡ್ತೇನೆ ಅಂದ್ರೆ, ಮನುಷ್ಯನಿಗೆ ಕ್ರಿಯಾತ್ಮಕವಾದ ಆಲೋಚನೆಗಳು ಅಥವಾ ಕಲ್ಪನೆಗಳು, ಭ್ರಮೆಗಳು, ಊಹೆಗಳು ಬಂದೇ ಬರ್ತವೆ. ಇದನ್ನು ತಡೆಯಕ್ಕಾಗೋದಿಲ್ಲ. ಅದನ್ನ ನಾವೇನಾದ್ರೂ ಕಡಿವಾಣ ಹಾಕಿಲ್ಲ ಅಂತಂದ್ರೆ, ಅಥವಾ ಸರಿಯಾದ ದಿಕ್ಕಲ್ಲಿ ಹರಿಯೋದಕ್ಕೆ ನಾವು ಬಿಟ್ಟಿಲ್ಲ ಅಂದ್ರೆ, ಅದು ಈ ರೀತಿ ತಿಕ್ಲಂಗೆ ಹುಚ್ಚುಚ್ಚದಂಗೆ ಹೆಂಗ್ ಬೇಕು ಹಂಗೆಲ್ಲ ಬರ್ತಾ ಇರ್ತವೆ. ಇದರಿಂದ ಏನಾಗುತ್ತೆ? ನಿರಾಶಾವಾದ ನಮ್ಮಲ್ಲಿ ಮನೆ ಮಾಡ್ಕೊಳ್ತದೆ. ಮನಗಳಲ್ಲಿ ಮನೆ ಮಾಡ್ಕೊಂಡ್ಬಿಡ್ತದೆ. ಯಾವಾಗೊಮ್ಮೆ ನಿರಾಶವಾದಿ ಅಂದ್ರೇನು? ಏನೋ ಅಂದ್ಕಂಡ, ಬರ್ಲಿಲ್ಲ, ಇವೆಲ್ಲ ಅನ್ಕೊಂಡಿದ್ದೆಲ್ಲ ಬಂದ್ಬಿಡ್ತಾವ, ಬರಲ್ಲ ಬಿಡು. ಆಗುವಂಥದ್ದು ಅಂದ್ಕೊಂಡ್ರು ಕೂಡ ಅವನು ಅನ್ಕೊಳ್ಳೋ ಬರ್ತದೆ ಅಂತಂದ್ರೆ, ಅವೆಲ್ಲ ನಾನು ಆಲ್ರೆಡಿ ಎಲ್ಲ ಅನ್ಕೊಂಡ್ಬಿಟ್ಟಿದ್ದೀನಿ, ಏನು ಬರ್ಲಿಲ್ಲ, ಆಗಲ್ಲ ಬಿಡು. ಸೊ ನಿರಾಶವಾದಿಗಳಾಗ್ತಾರೆ. ಸೊ ಅಂದ್ಕೊಂಡಿದ್ದೆಲ್ಲ ಯಾಕೆ ಬರೋದಿಲ್ಲ? ನಾನು ಮಿನಿಸ್ಟರ್ ಆಗ್ಬೇಕು, ಪ್ರಧಾನ ಮಂತ್ರಿ ಆಗ್ಬೇಕು. ಸರಿನಪ್ಪ, ಆಯ್ತು, ಪ್ರಧಾನ ಮಂತ್ರಿ ಆದ, ಏನ್ ಮಾಡ್ತೀಯ? ನಾನು ಇಂತಿಂಥದ್ನೆಲ್ಲ ಬದಲಾಯಿಸ್ಬಿಡ್ತೀನಿ ಅಂತ. ಬದಲಾಯಿಸೋದಕ್ಕೆ ಏನೇನೆಲ್ಲ ಕಟ್ಟುಪಾಡುಗಳಿದೆ, ಏನೇನೆಲ್ಲ ನಿಯಮಗಳಿದೆ, ಏನೇನೆಲ್ಲ ವಿಧಿವಿಧಾನಗಳಿದೆ, ಏನೇನೆಲ್ಲ ರೀತಿ ನೀತಿಗಳಿದೆ ಗೊತ್ತಾ ನಿನಗೆ? ಇವನೇನೋ ಅನ್ಕೊಂಬಿಟ್ಟ, ನಾನು PM ಮಾಡ್ಬಿಟ್ರೆ ಹಿಂಗ್ ಮಾಡ್ಬಿಡ್ತೀನಿ ಅಂತ. ಅದಷ್ಟು ಸುಲಭನಾ? ಈಗ ಆಲ್ರೆಡಿ ವೃತ್ತಿಪರ ವ್ಯಕ್ತಿ ಅಂದ್ರೆ PM ಆಗಿರೋನ್ ಕೈಯಲ್ಲೇ ಅದು ಸಾಧ್ಯವಾಗ್ಲಿಲ್ಲ ಅಂದ್ರೆ, ನೀನ್ ಹೆಂಗೆ ಏನೂ ಗೊತ್ತಿಲ್ದಿರ ಹೋಗ್ಬಿಟ್ಟು ಮಾಡ್ಬಿಡ್ತೀಯ? ಆ PM ಆಗೋದಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯ ಆ ಹಂತಕ್ಕೆ ಹೋಗಿ ಪ್ರಧಾನಮಂತ್ರಿ ಆಗೋದಕ್ಕೆ ಏನೇನು ಹಂತಗಳಿದೆ, ಎಷ್ಟು ಹಂತಗಳಿದಾವೆ, ಆ ಹಂತಗಳನ್ನ ದಾಟದ ಹೇಗೆ, ಆ ದಾಟಿ ಅಂತಿಮ ಘಟ್ಟವನ್ನ ಮುಟ್ಟೋದು ಹೇಗೆ? ಅದು ಸಾಧ್ಯವಾಗುತ್ತಾ? ಇಲ್ಲಿ ಬರ್ತಾರೆ ಕೆಲವರೆಲ್ಲ, ಸುಮ್ಮನೆ ನಾನು ಟೈಮ್ ಪಾಸ್ ಕೂತ್ಕೊಂಡು ಕೇಳ್ತಾ ಇರ್ತೀನಿ, ನಿನ್ನ ಆಸೆ ಏನು, ಆಕಾಂಕ್ಷೆಗಳೇನು ಅಂತ. ಏನದು ರೆಕ್ಕೆ ಪುಕ್ಕ ಇಲ್ಲದಂತ ಆಸೆ ಆಕಾಂಕ್ಷೆಗಳು, ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಒಂದು ಏನೋ ಕತೆ ಬರೆಯಕ್ಕೆ ಚೆನ್ನಾಗಿರ್ತವೆ. ನನಗೂ ಒಂದಷ್ಟು ಜನ ಡೈರೆಕ್ಟರ್ಗಳು ಪರಿಚಯ, ಹಂಗಾಗಿರೋದ್ರಿಂದ ಕತೆ ಹೇಳಕ್ ಚೆನ್ನಾಗೈತೆ ಅಂದ್ಬಿಟ್ಟು ನಾನು ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಏನೇನೋ ತಿಕ್ಕಲ್ ಥರ ಮಾತಾಡ್ತಾರೆ, ಹಂಗಾಗ್ಬಿಡ್ತದೆ, ಹಿಂಗಾಗ್ಬಿಡ್ತದೆ ಅಂತ. ನಾನು ಅವನಿಗೆ ಉದಾಹರಣೆ, ನಾನು PM ಆದ್ರೆ ಹಿಂಗೆ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ. ಆಯ್ತಪ್ಪ, ಒಳ್ಳೇದು ಕಣೆ. ಆ ಕಲ್ಪನೆಗಳೆಲ್ಲ ಇರಬೇಕು. ನೀನು ಏನ್ ಮಾಡ್ತಾ ಇದೀಯ ಅಂತಂದ್ರೆ, ನಾನು ತಾತ ಆದ್ರೆ ಹಿಂಗಾಗ್ಬಿಡ್ತೀನಿ ಅಂತ. ಮೊದಲು ತಾತ ಆಗಲಿ, ನಿನಗಿನ್ನೂ ಮದುವೆನೇ ಆಗಿಲ್ಲ. ಮದುವೆ ಆಗೋ, ಹುಡುಗಿನ ನೋಡೋ. ಮದುವೆ ಆಗೋದಕ್ಕೆ ಹುಡುಗಿ ನೋಡಬೇಕು, ಹುಡುಗಿ ಮನೆ ಕಡೆ ಹುಡುಗಿ ಒಪ್ಪಬೇಕು, ಹುಡುಗಿ ಮನೆ ಕಡೆಯವ್ರು ಒಪ್ಪಬೇಕು, ನಿಮ್ಮ ಮನೆಯವ್ರು ಒಪ್ಪಬೇಕು, ಮದುವೆ ಆಗಬೇಕು, ಫಸ್ಟ್ ನೈಟ್ ಆಗಬೇಕು, ಅವಳು ಪ್ರೆಗ್ನೆಂಟ್ ಆಗಬೇಕು, ಮಗು ಡೆಲಿವರಿ ಆಗಬೇಕು, ಮಗು ದೊಡ್ಡದಾಗಬೇಕು, ಹೆಣ್ಣು ಮಗುನೋ ಗಂಡು ಮಗುನೋ, ಅದಕ್ಕೆ ಮದುವೆ ಆಗಬೇಕು, ಅದಕ್ಕೆ ಮದುವೆ ಆದಮೇಲೆ ಅವ್ರಿಗೆ ಮಕ್ಕಳಾಗಬೇಕು. ಮಕ್ಕಳಾದಾಗ ನೀನು ತಾತ ಆಗ್ತೀಯ. ನಾನು ತಾತ ಆದಾಗ ಹಿಂಗೆ ಮಾಡ್ತೀನಿ ಅಂತೇಳಿ ಇನ್ನೂ ನೀನು ಮದುವೆನೇ ಆಗಲಿಲ್ಲ ಅಂದರೆ, ತಾತನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಹಂಗಂದ್ರೆ ನಾನು PM ಆಗಕ್ಕಾಗಲ್ವ ಗುರುಜಿ ಅಂತ. ಆಗತ್ತಲೇ, ಮೊದಲು ಮದುವೆ ಆಗಲ್ಲ, ಮೊದಲನೇ ಹಂತ ಪಾಸ್ ಮಾಡೋ, ಆಮೇಲೆ ಆ ಹಂತಕ್ಕೆ ಹೋಗುವಂತೆ, ಕನಸು ಕಾಣುವಂತೆ. ನಾನೊಂದು ದೊಡ್ಡ ಬಂಗ್ಲೆ ಕಟ್ಟಿಬಿಡ್ತೀನಿ ಗುರುಜಿ, ಒಳ್ಳೆ ಸೂಪರ್ ಆಗಿರ್ಬೇಕು, ಸಿನಿಮಾ ನಟರು ಇರ್ತಾರಲ್ಲ ಆ ರೀತಿ ಬಂಗ್ಲೆ ಕಟ್ಟಿಬಿಡ್ತೀನಿ. ಸರಿ ಆಯ್ತಪ್ಪ, ಊರಲ್ಲಿ ಎಷ್ಟು ಎಕರೆ ಐತೆ? ನಮ್ದೇನು ಆಸ್ತಿ ಪಾಸ್ತಿ ಏನಿಲ್ಲ ಗುರು. ಸರಿ, ಬೆಂಗಳೂರಲ್ಲಿ ಸೈಟ್ ಐತೇನೆ? ಸೈಟ್ ಕಿಟ್ಟಲ್ಲ ಇದು. ಮನೆ ಏನೋ ಲೀಸ್ಗೆ ಹಾಕಿಸ್ಕೊಂಡಿದ್ದೇನೆ? ಇಲ್ಲ ಗುರುಜಿ, ಬಾಡಿಗೆ ಮನೆ. ಎಷ್ಟು ಬಾಡಿಗೆ? ಬಾಡಿಗೆನೂ ಇಲ್ಲ ಗುರುಜಿ, PGಲಿ ಇದೀನಿ ನಾನು. ಸರಿ, PGಗೆ ಎಷ್ಟು ಕಟ್ತೆ ನೀನು? ಊಟ ಎಲ್ಲ ಸೇರಿ ಒಂದು 6,000 ಕಟ್ತೀನಿ ಗುರುಜಿ. 6,000 ರೂಪಾಯಿ PGಲಿ ಇರೋನು ಬಂಗ್ಲೆ ಬಗ್ಗೆ ಮಾತಾಡ್ತಾವನೆ. ಮೊದಲು ಸೈಟ್ ತಗೊಳ್ಳ, ಆಮೇಲೆ ಬಂಗ್ಲೆ ಬಗ್ಗೆ ಮಾತಾಡುವಂತೆ. ಸೈಟ್ ತಗೊಳ್ಳೋದಕ್ಕೆ ಅವನಿಗೆ ಯೋಗ್ಯತೆ ಅರ್ಹತೆ ಇಲ್ಲ, ಇನ್ನು ಬಂಗ್ಲೆ ಬಗ್ಗೆ ಮಾತಾಡ್ತಾವನೆ. ಮೊದಲು ನೀವೆಲ್ಲಿ ಹೋಗ್ಬೇಕು, ಅದು ಡೆಸ್ಟಿನೇಷನ್. ಅದು ಆ ಡೆಸ್ಟಿನೇಷನ್ಗೆ ಇಲ್ಲಿಂದ ನೀವು 10 ಹಂತಗಳಿರ್ತವೆ. ಕೆಲವೊಬ್ರು 12 ಮಾಡ್ಕೊಂಡಿರ್ತಾರೆ, 15 ಮಾಡ್ಕೊಂಡಿರ್ತಾರೆ, 20, 30 ಎಲ್ಲ ಮಾಡ್ಕೊಂಡಿರ್ತಾರೆ. ನನ್ನ ಪ್ರಕಾರ ಒಂದು 10ರಿಂದ 12 ಹಂತಗಳು ಆ ಡೆಸ್ಟಿನೇಷನ್ ಹೋಗಿ ರೀಚ್ ಆಗೋದಕ್ಕೆ. ಇದು ಬಹಳ
ಸುಲಲಿತವಾಗಿರುವಂಥದ್ದು, ಬಹಳ ಸರಳವಾಗಿ ಅಲ್ಲಿ ಹೋಗಿ ಮುಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಮೊದಲನೇ ಹಂತ ಕಂಪ್ಲೀಟ್ ಮಾಡ್ದಿನ ನೀನು 12ನೇ ಹಂತದ ಬಗ್ಗೆನೇ ಮಾತಾಡ್ತಾ ಇದ್ರೆ ನೀನು ಕೇವಲ ಕಲ್ಪನಾ ಲೋಕದಲ್ಲಿ ಇರ್ತೀಯ ಹೊರತು ನೀನು ಅಸ್ತಿತ್ವದಲ್ಲಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಒಂದ್ ದಿವಸ ನೀನು ನೆಗೆದು ಬೀಳ್ತೀಯ, ಸತ್ತೋಗ್ತೀಯ, ಸೂಸೈಡ್ ಮಾಡ್ಕೊಳ್ತೀಯ, ಇಲ್ಲ ಏನೋ ಕಾಯಿಲೆ ಬಂದು ಡಮಾರ್ ಅಂದ್ಬಿಡ್ತೀಯ. ರೀಸನ್ ಏನು ಅಂದ್ರೆ ಮೂಲವಾಗಿ ನಿನಗೆ ಅದು ಗೊತ್ತೇ ಇಲ್ಲ, ಆ ಪ್ರೋಸೆಸ್ಸೇ ಗೊತ್ತಿಲ್ಲ ನಿನಗೆ. ಯಾವಾಗ್ಲೂ ಮೊದಲನೇ ಹಂತ ಮುಟ್ಟದೇನೆ, ಅದನ್ನ ನೋಡ್ದೇನೆ, ಕೆಲಸ ಮಾಡ್ದೇನೆ, ಕಾರ್ಯ ಮಾಡ್ದೇನೆ 12ನೇ ಹಂತದಲ್ಲೇ ನಿನ್ ದೃಷ್ಟಿಕೋನ ಇದ್ರೆ ಇರಬೇಕು. ಬಟ್ ಮೊದಲನೇ ಹಂತ ಮಾಡ್ಬೇಕಲ್ಲ. ಸೊ ಮೊದಲು ಅಂದುಕೊಂಡಂದೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಅದು ಯಾವುದು ನಡೆಯೋದು ಇಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊಂಬ. ಇದನ್ನ ಕೆಲವರು ನಕಾರಾತ್ಮಕವಾಗಿ ತಿಳ್ಕೊಳ್ತಾರೆ. ಇಷ್ಟು ದಿವಸ ಎಲ್ಲ ಇದಾಯ್ತು, ಈಗ ಸ್ನೇಹ ಸಂಬಂಧದಲ್ಲಿ ಅಂದ್ಕೊಳ್ಳೋದು. ನಮ್ಮ ಯಜಮಾನ್ರು ಎಲ್ಲೋ ಹೋಗೋರು, ಏನೋ ಆಕ್ಸಿಡೆಂಟ್ ಆಗ್ಬಿಟ್ರೆ, ಆಕ್ಸಿಡೆಂಟ್ ಆಗ್ಬಿಟ್ರೆ ನಿಜವಾಗ್ಲೂ ಆಗ್ಬಿಡ್ತದ. ನನ್ನ ಮಗ ಎಲ್ಲೋ ಹೋಗ್ಬಿಟ್ಟು, ನನ್ನ ಮಗಳು ಕಾಲೇಜ್ಗೆ ಹೋಗೋಳು ಯಾರ ಜೊತೆ ಓಡೋಗ್ಬಿಟ್ಲಾ. ಈಗ ನೀನ್ ಅನ್ಕೊಂಬಿಟ್ಟಿದ್ಯಾ, ನೀನ್ ಅನ್ಕೊಳ್ಳೋದೆಲ್ಲ ಅಲ್ಲಿ ನಡಿಬೇಕಾ, ನಡಿಬಾರ್ದು. ಬಟ್ ಏನಕ್ಕೆ ಅನ್ಕೋತಾ ಇದೆಯಾ, ಅದೇನೋ ಗೊತ್ತಿಲ್ಲ, ಬಂದ್ಬಿಡ್ತಾ ಇದೆ ಗುರುಜಿ. ಆ ಥರ ನೆಗೆಟಿವ್ ಬಂದ್ಬಿಡ್ತಾ ಇದೆ. ನಮ್ಮ ಅಪ್ಪ ಅಮ್ಮ ನಿದ್ದೆಲಿ ಪಟಾರನ್ ಜೋರಾಗಿ ಕಿರ್ಚ್ಬಿಟ್ಟು ಎದ್ಬಿಟ್ರು. ಯಾಕಮ್ಮ ಹಂಗೆ ಎದ್ಬಿಟ್ಟೆ? ಇಲ್ಲ, ನಮ್ಮ ಅಪ್ಪ ಸತ್ತೋಗ್ಬಿಟ್ಟವ್ರೆ, ಅದಕ್ಕೆ ಅಳ್ತಾ ಇದ್ದೀನಿ. ಅಂದ್ರೆ ಕನ್ಸು ಕಾಣ್ತಾವಳೆ ಸತ್ತೋಗ್ಬಿಟ್ಟವ್ರೆ ಅಂತ. ಮಧ್ಯರಾತ್ರಿ 2 ಗಂಟೆಲಿ ಫೋನ್ ಮಾಡ್ತಾಳೆ ಅಪ್ಪ ಅಮ್ಮಂಗೆ, ಅಪ್ಪ ಹೆಂಗಿದ್ಯಾ, ಚೆನ್ನಾಗಿದ್ಯಾ ಅಂತ. ಇವಳಗ್ ಕನ್ಸು ಬಿದ್ರೆ ಪಾಪ ಅವ್ರೇನ್ ಮಾಡ್ತಾರೆ? ಸೊ ಇದು ಸ್ನೇಹ ಸಂಬಂಧದಲ್ಲಿ ಅಂದ್ಕೊಳ್ಳೋದು. ಏನೋ ಒಂದು ನಮ್ಮ ಯಜಮಾನ್ರಿಗೆ ಒಂದು ಅನೈತಿಕ ಸಂಬಂಧ ಐತೆ, ನನ್ನ ಹೆಂಡತಿಗೆ ಒಂದು ಅನೈತಿಕ ಸಂಬಂಧ ಐತೆ ಅಂದ್ಕೊಳ್ಳೋದು, ಕಲ್ಪಿಸ್ಕೊಳ್ಳೋದು. ಇಲ್ದೇ ಇರೋದನ್ನ ಸೃಷ್ಟಿ ಮಾಡೋ ಪ್ರಯತ್ನ. ಅಕಸ್ಮಾತ್ ನೀನು ಅಂದು ಅವಳಿಗೊಂದು ಅನೈತಿಕ ಸಂಬಂಧ ಆಗೋಯ್ತು, ಏನ್ ಮಾಡ್ತೀಯಪ್ಪ ನೆಕ್ಸ್ಟು? ಇರ್ಲಿಲ್ಲ, ಬಟ್ ನೀನೇ ಹೇಳಿ ಮಾಡ್ಬಿಟ್ಟೆ, ಅದು ಆಗೋಯ್ತು. ಈಗ ನೆಕ್ಸ್ಟ್ ಏನು? ಪ್ರತಿ ಒಂದನ್ನು ಕೂಡ ಹಿಂಗ್ ಅನ್ಕೊಂಡ್ರೆ, ಹಿಂಗಾಗ್ಬಿಟ್ರೆ ಏನ್ ಮಾಡೋದು, ಹಿಂಗಾಗ್ಬಿಟ್ರೆ ಏನ್ ಮಾಡೋದು ಅಂತ ಕೌನ್ಸಿಲಿಂಗ್ ಬರ್ತಾರಲ್ಲ, ಇದೆಲ್ಲ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಇರೋವಂಥದ್ದು. ನಾನು ಅವ್ರಿಗೆಲ್ಲ ಬರೋದು, ಹಿಂಗಾಗ್ಬಿಟ್ರೆ ಏನ್ ಮಾಡೋದು ಅಂತ ನೀನು ಯೋಚನೆ ಮಾಡ್ತಾ ಇಲ್ಲ. ನಂದು ಯೋಚನೆಗಳೇನಂದ್ರೆ, ಆಗೋಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು? ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗ್ಬಿಟ್ರೆ ಏನ್ ಮಾಡೋದು ಗುರುಜಿ? ನಿನ್ನ ಮಗನಿಗೆ ಆಕ್ಸಿಡೆಂಟ್ ಆಗೋಯ್ತು, ಏನ್ ಮಾಡ್ಬೇಕು? ಆಗೋಯ್ತು, ಕಾಲು ಮುರಿದೋಯ್ತು, ಕೈ ಮುರಿದೋಯ್ತು, ಏನ್ ಮಾಡ್ಬೇಕು? ಅಯ್ಯೋ ಹಂಗೆಲ್ಲ ಹೇಳ್ಬಿಡಿ. ಅದು ಹೇಳ್ಬಾರ್ದು, ಅದೆಲ್ಲ ಸೆಂಟಿಮೆಂಟ್ ಬಿಟ್ಬಿಡಮ್ಮ. ಆಗೋಯ್ತು, ಆಕ್ಸಿಡೆಂಟ್ ಆಗೋಯ್ತು, ಕೈ ಕಾಲು ಹೋಗ್ಬಿಡ್ತು, ಏನ್ ಮಾಡ್ಬೇಕು? ವಾಟ್ ಈಸ್ ನೆಕ್ಸ್ಟ್? ಮುಂದೇನು? ಆ ಮುಂದೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಮಾಡ್ತಾ ಇರೋದು ನೆಗೆಟಿವ್. ಏನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ರೆ ಏನ್ ಮಾಡೋದು? ಸರಿ, ಏನ್ ಮಾಡೋದು ಆಕ್ಸಿಡೆಂಟ್ ಆಗ್ಬಿಟ್ರೆ? ಆಗೋಯ್ತು, ಏನ್ ಮಾಡೋದು ಈಗ? ಅದನ್ನ ಅವರು ಒಪ್ಕೊಳ್ಳೋದೇ ಇಲ್ಲ. ಎಲ್ಲ ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಏನೋ ವ್ಯಾಪಾರ ವ್ಯವಹಾರ ಹಣಕಾಸಿನ ಬಗ್ಗೆ ಮಾತಾಡ್ತಾರೋ, ಈ ತರ ತರಲೆ ಚಿಂತನೆಗಳೆಲ್ಲ ಬರ್ತವೆ, ಬಹಳ ಕಡಿಮೆ ಪರ್ಸೆಂಟ್. ಬಟ್ ಹೆಣ್ಮಕ್ಳಿಗೆ ಇದು ಹೆಚ್ಚಾಗಿರ್ತವೆ. ನನ್ಗೆ ಮಗಳಿಗೆ ಹೊಸ್ದಾಗಿ ಮದುವೆ ಆಗ್ಬಿಟ್ಟೈತೆ, ಏನಾದ್ರೂ ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡು ನನ್ನ ಮಗಳನ್ನೇ ಅದು ಕಳಿಸ್ಬಿಟ್ರೆ ಏನ್ ಮಾಡೋದು? ಚೆನ್ನಾಗೇ ಇದ್ದಾರೆ, ಅಳಿಯ ಮಗಳು ಇಬ್ರು ಸೂಪರ್ ಆಗಿದ್ದಾರೆ. ಬಟ್ ಇವಳು ಏನೋ ಥಿಂಕ್ ಮಾಡ್ತಾವಳೆ. ಅಳಿಯ ಮಗಳು ಏನೋ ಜಗಳ ಮಾಡ್ಕೊಂಡು ಅವ್ರವ್ರೆ ನೀನ್ ಬೇಡ ಹೋಗು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರೆ ಏನ್ ಮಾಡೋದು ಗುರುಜಿ? ಸರಿ, ನೀನ್ ಹೇಳ್ತಾ ಇದೀಯ ಕಳಿಸ್ಬಿಟ್ರೆ ಏನ್ ಮಾಡೋದು? ನಾನು ಹೇಳ್ತಾ ಇದ್ದೀನಿ, ಕಳಿಸ್ಬಿಟ್ಟವನೆ. ಈಗ ನೀನ್ ಇಲ್ಲಿ ಬಂದಿದ್ಯಾ, ನಿನ್ ಮಗಳು ಆಲ್ರೆಡಿ ಮನೇಲಿ ಬಂದ್ಬಿಟ್ಟವಳೆ, ಏನ್ ಮಾಡ್ತೀಯ ಇವಾಗ ಅಂತ. ಹಂಗೆಲ್ಲ ಭಯ ಬೀಳಿಸ್ಬೇಡಿ ಗುರು. ನೀನೇ ಹೇಳ್ತಾ ಇದೆಯಲ್ಲಮ್ಮ, ನೀನೇ ಹೇಳಿದ್ದು ಹಿಂಗ್ ಕಳಿಸ್ಬಿಟ್ರೆ ಏನ್ ಮಾಡೋದು ಅಂತ. ಈಗ ನಾನು ಹೇಳ್ಬಿಟ್ಟು ಕಳಿಸ್ಬಿಟ್ಟವನಿ, ಏನ್ ಮಾಡ್ತೀಯಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ಸ್ವಲ್ಪ ಬುದ್ಧಿಗಿದ್ದು ಹೇಳಿ ಕಳಿಸ್ತೀನಿ ಗುರುಜಿ ಅಂತ. ಅಷ್ಟೇ, ಹಂಗ ಮಾಡಷ್ಟೇ. ಏನಾದ್ರು ಬಂದ್ರೆ ಹಂಗ ಮಾಡು. ಈಗ ಬಂದವಳ ಗುರುಜಿ ಅಂತ ಮತ್ತೆ ಕೇಳ್ತಾರೆ. ಸುಮ್ಮನೆ ತಮಾಷೆಗೆ ಹೇಳಿದ್ರು ಕೂಡ ಅದನ್ನು ಸೀರಿಯಸ್ ಆಗಿ ತಗೋತಾರೆ. ಬಂದವಳೆ, ಹೋಗು, ಹಂಗೇನೋ ಬಂದಿದ್ರೆ ಮನೆಗೆ ಕಳಿಸ್ಬಿಡು ಅಂತ. ಸೊ ಇದೆಲ್ಲ ಹುಚ್ಚತನ. ಯಾಕೆ ಹಿಂಗ ಆಗ್ತವೆ? ಫಸ್ಟ್ ಪಾಯಿಂಟ್, ಯಾಕೆ ಹಿಂಗೆ ಈ ತರ ಆಲೋಚನೆಗಳೆಲ್ಲ ಬರ್ತವೆ ಅಂದ್ರೆ, ಮಾಡೋದಕ್ಕೆ ಯಾರ್ಯಾರಿಗೆ ಕೆಲಸ ಇರೋದಿಲ್ಲ, ಖಾಲಿ ದಿಮಾಕ್, ಶೇತಾನ್ಕ ದಿಮಾಕ್ ಅಂತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಯಾರ್ಯಾರು ಕೆಲಸ ಮಾಡೋದಿಲ್ಲ, ಸುಮ್ಮನೆ ಕುತ್ಕೊಂಡಿರ್ತಾರೆ, ಗರ ಬಡ್ದವ್ರ ಥರ, ಗೂಬೆಗಳ ಥರ, ಇವರೆಲ್ಲರಿಗೂ ಏನಾಗುತ್ತೆ, ನೆಗೆಟಿವಿಟಿ ನಮ್ಮ ಸುತ್ತ ಯಾವಾಗಲೂ ಶುಭ ಚೇತನ ಅಶುಭ ಚೇತನ ಓಡಾಡ್ತಾನೆ ಇರುತ್ತೆ. ನೀವೇನಾದ್ರೂ ಸುಮ್ಮ ಕುತ್ಕೊಳ್ಳಿ, ದೆವ್ವಭೂತಗಳು, ಪೀಡೆ ಪಿಚಾಚಿಗಳು, ಏನೇನು ನೆಗೆಟಿವ್ ಎನರ್ಜಿ ಇದೆ, ಸ್ಪಿರಿಟ್ ಇದೆ, ಎಲ್ಲ ಬಂದು ನಿಮ್ಮನ್ನು ಆವರಿಸ್ಕೊತವೆ, ಸುತ್ಕೊಳ್ತವೆ. ಹೆಂಗ್ ಸುತ್ಕೊಳ್ತವೆ?
ನೀವು ಒಂದು ಮನೆ ತಗೊಂಡಿದ್ದೀರಾ, ನಿಮ್ಮದೇ ಸ್ವಂತ ಮನೆ. ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಿ. ಮನೆ ಬಾಗ್ಲು ಹಾಕ್ಬಿಟ್ಟು ಎಲ್ಲಾದರೂ ಹೋಗ್ಬಿಡಿ, ಒಂದು ಟ್ರಿಪ್ ಹೋಗ್ಬಿಡಿ. ಒಂದು 3 ತಿಂಗಳಾದ್ಮೇಲೆ ಮನೆಗೆ ಬನ್ನಿ. ನೀವು ಮನೆಗೆ ಬಂದಾಗ, ನೀವು ಬಿಟ್ಟೋದಾಗ ಹೇಗಿತ್ತು ಮನೆ, ಈಗ ಒಂದು 3-4 ತಿಂಗಳಾದ್ಮೇಲೆ ಮನೆಗೆ ಬಂದಿದ್ರೆ ಹೆಂಗಿರ್ತದೆ ತೆಗೆದು ನೋಡಿ. ನೀವು ಬಾಗಿಲು ತೆಗೆದು ನೋಡಿ. ಮೊದಲು ಸ್ಮೆಲ್ ಬರ್ತದೆ, ಗಬ್ಬು ಸ್ಮೆಲ್ ಬರ್ತದೆ. ಜೇಡ್ರ ಬಲೆ ಎಲ್ಲ ಕಟ್ಕೊಂಡ್ಬಿಟ್ಟಿರ್ತವೆ. ಪಲ್ಲಿ, ಚೇಳು, ಇಲಿ, ಅವು ಇವು ಯಗಣ ಏನೇನೋ ಬಂದ್ಬಿಟ್ಟಿರ್ತವೆ. ಚಿತ್ರ ವಿಚಿತ್ರವಾಗಿರೋ ಕ್ರಿಮಿಕೀಟಗಳೆಲ್ಲ ಬಂದ್ಬಿಟ್ಟಿರ್ತವೆ. ನೀವು ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅಯ್ಯೋ ಯಾಕಾದ್ರೂ ಹೋಗ್ಬಿಟ್ನಪ್ಪ ನಾನು 3-4 ತಿಂಗಳು ಮನೆ ಬಿಟ್ಬಿಟ್ಟು ಅಂತ. ಸೇಮ್ ಅದೇ ರೀತಿ ಏನಾದರೂ ನೀವು ಸುಮ್ಮನೆ ಕೂತ್ಕೊಂಡು ನೋಡಿ, ಎಲ್ಲ ನಕಾರಾತ್ಮಕ ಚಿಂತನೆಗಳು, ನಕಾರಾತ್ಮಕ ಚೈತನ್ಯಗಳು, ನಕಾರಾತ್ಮಕವಾಗಿರುವಂಥ ಶಕ್ತಿ ಚೈತನ್ಯ, ನಕಾರಾತ್ಮಕವಾಗಿರುವಂಥ ದುಷ್ಟಶಕ್ತಿ, ಋಣಾತ್ಮಕ ಶಕ್ತಿ, ಎಲ್ಲ ಶಕ್ತಿಗಳು ಬಂದು ಸೇರ್ಕೊಂಡ್ಬಿಡ್ತವೆ. ಅದು ಕ್ರಿಮಿಕೀಟಗಳು ಹೆಂಗೆ ಮನೆಯಲ್ಲಿ ನೀವು ಒಡನಾಟ ಇಲ್ಲ, ಓಡಾಟ ಇಲ್ಲ ಅಂತಂದರೆ ಎಲ್ಲ ನೆಗೆಟಿವ್ ಬಂದು ಸೇರ್ಕೊಳ್ತಾವೋ, ಜೇಡ್ರ ಬಲೆ ತುಂಬ್ಕೊಳ್ತಾವೋ. ನೀವೇನಾದರೂ 1 ವರ್ಷ ಬಿಟ್ಬಿಡಿ, 1 ವರ್ಷ ಬಿಟ್ಬಿಟ್ಟು ಬಂದು ನೋಡಿ, ಮನೆ ಬಾಗಿಲು ತೆಗೆದು ನೋಡಿ, ಅವಾಗ ಹೆಂಗಾಗಿರ್ತದೆ ನೋಡಿ. ಬರೀ 3-4 ತಿಂಗಳಿಗೆ ಈ ಗತಿ, 1 ವರ್ಷಕ್ಕೆ. ಅದೇ ರೀತಿ ಕೆಲಸ ಇಲ್ದಿದ್ದವ್ರಿಗೆ ಏನು ಮಾಡ್ತಾರೆ, ಈ ರೀತಿ ಎಲ್ಲ ಬಂದು ಒಕ್ಕರ್ಸ್ಕೊಳ್ತವೆ. ಆದ್ರಿಂದ ತುಂಬಾ ಬ್ಯುಸಿ ಪರ್ಸನ್ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾನೆ. ಒಬ್ಬ ಆಟೋ ಡ್ರೈವರ್ ಕತೆ ಹೇಳ್ತಾನೆ. 4 ಗಂಟೆಗೆ ಎದ್ದೇಳ್ತಾನೆ, ಮುಖಕ್ಕೆ ಸುಮ್ಮನೆ ನೀರು ಹಾಕತಾನೆ, ಸ್ವಲ್ಪ ನೀರು ಕುಡಿತಾನೆ. ಪಾಪ ಟಾಯ್ಲೆಟ್ಗೆ ಹೋಗಲ್ಲ, ನಂಬರ್ 2ಗೂ ಹೋಗಲ್ಲ. ಹುಚ್ಚ ಇದ್ಬಿಟ್ಟು ಸೀದಾ ಆಟೋ ತಗೊಂಡು ಎಲ್ಲ ಹೋಗ್ತಾನೆ. ಒಂದು 6-7 ಗಂಟೆಗೆ ಬರ್ತಾನೆ. ಒಂದಷ್ಟು ದುಡ್ಡು ಮಾಡ್ಕೊಂಬರ್ತಾನೆ, ಒಂದು 300-400 ರೂಪಾಯಿ. ಸೊ ಬಂದ, ಮನೆಗೆ ಒಂದಷ್ಟು ಕೊಟ್ಟ, ಸ್ವಲ್ಪ ಟಾಯ್ಲೆಟ್ ಗಿಲೆಟ್ ಹೋಗಿ ಸ್ನಾನ ಗಿನ ಮಾಡ್ಕೊಂಡು, ನಾಷ್ಟ ಮಾಡ್ಕೊಂಡು, ದೇವ್ರಿಗೆ ಕೈ ಮುಗಿದು ಮತ್ತೆ ತಿರ್ಗಾ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಹೋದ. ತಿರ್ಗಾ ಮನೆಯಿಂದ ಊಟ ಕಟ್ಕೊಂಡು ಹೋಗಿದ್ದ, ಎಲ್ಲ ಊಟ ಮಾಡ್ದ. ಸಾಯಂಕಾಲ ಮತ್ತೆ ತಿರ್ಗಾ ಬಂದ, ತಿರ್ಗಾ ಒಂದು ಫ್ರೆಶ್ ಅಪ್ ಆದ, ಒಂದು ಟೀ ಕಾಫಿ ಕುಡ್ದ, ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು, ಸ್ವಲ್ಪ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಮತ್ತೆ ತಿರ್ಗಾ ಹೋದ. 10-11 ಗಂಟೆಗೆ ಬಂದ. ಈಗ ಬೆಳಿಗ್ಗೆ ತಿರ್ಗಾ 4 ಗಂಟೆಗೆ ಹೋಗ್ತಾನೆ. 10-11 ಗಂಟೆ, 11 ಗಂಟೆಯಿಂದ 4 ಗಂಟೆ, ಪಾಪ 3-4 ಗಂಟೆ ನಿದ್ದೆ ಮಾಡ್ತಾನೆ. ಯಾಕೋ ಹಿಂಗೆ ಮಾಡ್ತೀನಿ ಅಂದರೆ, ಇಲ್ಲ ಗುರುಜಿ ಸಾಲ ಐತೆ, ಮೊದಲು ಸಾಲ ತೀರಿಸ್ಬೇಕು ಹಂಗಾಗಿ ಅಂತ. ಈಗ ಇವನಿಗೆ ಯಾವ ದೇವಾಭೂತಗಳು ಬಂದು ಸೇರ್ಕತ್ತವೆ, ಯಾವ ಪೀಡೆ ಪಿಚಾಚಿಗಳು ಬಂದು ಸೇರ್ಕತ್ತವೆ, ಯಾವ ಶನಿ ಸಾಡೆ ಸಾತಿ ಬಂದು ಸೇರ್ಕೊಳ್ತದೆ ಇವನಿಗೆ. ನಿನಗೆ ರಾಹು ಕೆಟ್ಟವನು, ನಿನ್ನ ಜಾತಕದಲ್ಲಿ ಕೇತು ಕೆಟ್ಟವನಿ, ನಿನಗೆ ಶನಿ ಎಗ್ಲೇರ್ಬಿಟ್ಟವನಿ. ಯಾವ ಎಗ್ಲೇರ್ತಾನೆ ಇವನಿಗೆ, ಈ ಕಷ್ಟಪಡೋನಿಗೆ? ಇವನಿಗೇನಾದ್ರೂ ನೆಗೆಟಿವ್ ಆಲೋಚನೆಗಳು ಬರ್ತಾವ? ಕೆರ್ಕಳಕ್ಕೆ ಪುರ್ಸತ್ತಿಲ್ಲ ಅವನಿಗೆ. ನೆಗೆಟಿವ್ ಆಲೋಚನೆಗಳು ಎಲ್ಲಿಂದ ಬರ್ತವೆ? ಪಾಪ 4 ಗಂಟೆಗೆ ಎದ್ದು 11 ಗಂಟೆವರೆಗೂ ಕೆಲಸ ಮಾಡ್ತಾನೆ, ದುಡಿತಾನೆ. ಅಷ್ಟು ದುಡಿದ್ರೂ ಕೂಡ ಅವನು ಸಾಲ ತೀರ್ಸಕ್ಕಾಗ್ತಾ ಇಲ್ಲ. ಇವನಿಗೆ ಏನ್ ನೆಗೆಟಿವ್ ಬರ್ತವೆ? ಯಾವುದೂ ನೆಗೆಟಿವ್ಗಳು ಬರಲ್ಲ. ಯಾಕೆಂದ್ರೆ ಸಂಪೂರ್ಣವಾಗಿ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸ್ಕೊಂಡ್ಬಿಟ್ಟವನು. ಇದೇ ಒಬ್ಬ ಬಡವನ ಕತೆ. ಈಗ ಮತ್ತೊಬ್ಬ ಶ್ರೀಮಂತನ ಕತೆ. ಅವನು ಅಷ್ಟೇ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾನೆ. ಎದ್ದು ಮ್ಯಾನೇಜರ್ಗೆ ಫೋನ್ ಮಾಡ್ತಾನೆ, PAಗೆ ಫೋನ್ ಮಾಡ್ತಾನೆ, ರಿಸೆಪ್ಷನಿಸ್ಟ್ಗೆ ಫೋನ್ ಮಾಡ್ತಾನೆ, ಯಾರೋ ಪಾರ್ಟ್ನರ್ಗೆ ಫೋನ್ ಮಾಡ್ತಾನೆ, ಇನ್ನೊಬ್ಬನಿಗೆ ಫೋನ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಬರೀ ಫೋನ್ ಕುಂತಿದ್ದ ಜಾಗ ಬಿಟ್ಟು ಅಳ್ಳಾಡಿಲ್ಲ, ಸುಮ್ಮನೆ ದಿವಾನ್ ಮೇಲೆ ಮನೇಲಿ ಕೂತ್ಕೊಂಡವನು. ಅದು ಇದು ಎಷ್ಟು ಗಂಟೆವರೆಗೂ ಫೋನ್ ಮಾಡ್ತಾನೆ? ರಾತ್ರಿ 11 ಗಂಟೆ, 12 ಗಂಟೆ ಆದರೂ ಫೋನ್ ಮಾಡ್ತಾನೆ. 1 ಗಂಟೆಗೆ ಯಾರಿಗೋ ಮೀಟಿಂಗ್ ಕೊಟ್ಟವನು, 1 ಗಂಟೆಗೆ ಮಾಡ್ತಾನೆ. ಒಂದು 2-3 ಗಂಟೆ ಮಲ್ಕತ್ತಾನೆ, ತಿರ್ಗಾ ಎದ್ದು ಕೆಲಸ ಮಾಡ್ತಾನೆ, ತಿರ್ಗಾ ಒಂದು ಸ್ವಲ್ಪ ಹೊತ್ತು ಮಲ್ಕತ್ತಾನೆ, ಕೆಲಸ ಮಾಡ್ತಾನೆ. ಶ್ರೀಮಂತ, ದುಡ್ಡಿದೆ, ಬೇಜಾನ್ ದುಡ್ಡಿದೆ. ಇವನ್ ಪಾಪ ಸಾಲ ತೀರ್ಸಕ್ಕೋಸ್ಕರ ಒದ್ದಾಡ್ತಾವನೆ. ಅವನು ಶ್ರೀಮಂತ, ಬೇಜಾನ್ ದುಡ್ಡಿದೆ. ಏನ್ ತಿಂಗಳಿಗೆ ಒಂದು 100 ಕೋಟಿ ಬರ್ತದೆ, ಎಲ್ಲ ಖರ್ಚು ವೆಚ್ಚಗಳು ಕಳೆದು 100 ಕೋಟಿ ಬರ್ತದೆ. ಬಟ್ ಅವನು ಫುಲ್ ಬಿಸಿ ಇದ್ದಾನೆ. ಈಗ ಈಗ ಇವನಿಗೆ ಯಾವ ದೇವಾಭೂತಗಳು ಬಂದು ಒಕ್ಕರ್ಸ್ಕೊತವೆ, ಯಾವ ನೆಗೆಟಿವ್ ಬರ್ತವೆ? ಈ ಕೆಲವ್ರಿಗೆಲ್ಲ, ಈ ಹಳ್ಳಿ ಕಡೆ ಕೆಲವ್ರಿಗೆಲ್ಲ ನೋಡಿ ಮೈ ಮೇಲೆ ದೇವ್ರು ಬಂತು, ದೆವ್ವ ಬಂತು ಅಂತ ಶುರು ಹಚ್ಕೊಂಡ್ಬಿಡ್ತಾರೆ. ನಾಟಕ, ಬಯಲು ರಂಗಮಂದಿರ ಅಂತಾರೆ. ಆ ರೀತಿ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಬೀದಿಗಳಲ್ಲಿ ಶುರು ಹಚ್ಕೊಂಡ್ಬಿಡ್ತಾರೆ, ನನಗೆ ದೆವ್ವ ಬಂತು, ದೇವ್ರು ಬಂತು ಅಂತ. ಯಾಕೆ ದೆವ್ವ ಬರ್ತದೆ, ದೇವ್ರು ಬರ್ತದೆ? ಮಾಡಕ್ಕೆ ಏನು ಕೀಳಕ್ ಕೆಲಸ ಇಲ್ಲ, ಅದಕ್ಕೋಸ್ಕರ ಎಲ್ಲ ದೇವ್ರು ಬರ್ತದೆ, ದೆವ್ವನೂ ಬರ್ತದೆ. ಬಟ್ ಈಗ ಶ್ರೀಮಂತನಿಗೆ ಯಾಕೆ ಬರಲ್ಲ ದೇವ್ರು? ನೋಡಿದಿರ ಎಲ್ಲಾದ್ರೂ ದೇವ್ರ ಮನೆ? ಶ್ರೀಮಂತರಿಗೆ ಅಂಬಾನಿ ಮನೆಯಲ್ಲಿ ದೇವ್ರು ಬಂತು, ಆ ಅಮ್ಮನ ಹೆಂಡತಿ ಮೇಲೆ, ಸೊಸೆ ಮೇಲೆ ಬಂದ್ಬಿಡ್ತು. ಟಾಟಾ ಬಿರ್ಲಾ ಅವ್ರ ಮನೆಯಲ್ಲಿ ಮೈ ಮೇಲೆ ದೇವ್ರು ಬಂತು, ದೆವ್ವ ಬಂತು, ಎಲ್ಲ ನೋಡಿದೀರ? ಅವನ್ ಯಾರು, ಜೆಫ್ ಬಿಜಾಸ್, ಅವ್ರು ಬಿಟ್ಬಿಡಿ, ಅವರೆಲ್ಲ ಇಂಡಿಯನ್, ಈ ಒಂದು ಸಂಸ್ಕೃತಿ ನಂಬೋದಿಲ್ಲ. ಬಟ್ ಭಾರತದಲ್ಲಿರೋ ಯಾವುದೇ ಶ್ರೀಮಂತರನ್ನ ತಗೊಂಡು ನೀವು ಅವ್ರಿಗೆ ಹೋಗ್ಬಿಟ್ಟು ಮೈ ಮೇಲೆ ದೇವ್ರು ಬಂತು, ದೆವ್ವ ಬಂತು ನೋಡಿದ್ರ? ಯಾಕೆ ಬರಲ್ಲ ಅವ್ರಿಗೆ? ಶ್ರೀಮಂತರಿಗೆ ಮೈ ಮೇಲೆ ದೇವ್ರು, ದೆವ್ವ ಯಾಕೆ ಬರೋದಿಲ್ಲ? ಈಗ ಇವ್ರಿಗೆ ಬರ್ಬೇಕಂದ್ರೆ ಅವ್ರಿಗೆ ಬರ್ಬೇಕಲ್ಲ. ಯಾರಿಗೆ ಬರುತ್ತೆ, ಯಾರಿಗೆ ಬರೋದಿಲ್ಲ. ಯಾರಿಗೆ ಬರಲ್ಲ ಅಂದ್ರೆ, ಯಾರು
ತನ್ನನ್ನು ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಾನೋ ಯಾವಾಗಲೂ ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಇದು ಹಿರಿಯರು ಅತ್ಯದ್ಭುತವಾಗಿ ಹೇಳಿಟ್ಟಂತ ನನಗೆ ಬಹಳ ಇಷ್ಟ ಇದು. ಉದ್ಯೋಗಂ ಪುರುಷ ಲಕ್ಷಣಂ. ಪ್ರತಿಯೊಬ್ಬ ಪುರುಷ ಉದ್ಯೋಗವನ್ನು ಮಾಡಬೇಕು, ಅಂದರೆ ಉದ್ಯಮಿ ಆಗಬೇಕು, ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು. ಅದಾಗಲಿಲ್ಲ ಅಂದರೆ ಕೆಲಸನಾದರೂ ಮಾಡ್ತಾ ಇರು. ಕಾಯಕವೇ ಕೈಲಾಸ ಬಸವಣ್ಣ ಹೇಳಿದ್ದಾರೆ. ಹಂಗಾಗಿ ಹೆಣ್ಮಕ್ಳದ್ದು ಒಂದಷ್ಟು ಕೆಲಸ ಇರ್ತದೆ, ಗಂಡು ಮಕ್ಳದ್ದು ಒಂದು ಕೆಲಸ ಇರ್ತದೆ. ಅಪ್ಪನೋ ದುಡಿಬೇಕು, ಅವ್ವನೋ ಅರಿಬೇಕು ಅಂತ ಹಾಡು ಕೇಳಿದ್ರೆ ಆ ರೀತಿ ಮನೆಯಿಂದ ಅವ್ರದ್ದು ಕೆಲಸನೇ. ಬಟ್ ಇಲ್ಲಿ ನಾವು ದುಡ್ಡು ಕೊಡಲ್ಲ. ಮನೆ ಒರೆಸ್ತಾರೆ, ಅಡುಗೆ ಮಾಡ್ತಾರೆ, ಬಟ್ಟೆ ಒಗಿತಾರೆ, ಎಲ್ಲರೂ ನೋಡ್ಕೋತಾರೆ, ಮಕ್ಳನ್ನ ಸ್ಕೂಲ್ ಕರ್ಕೊಂಡು ಹೋಗಿ ಬಿಡ್ತಾರೆ, ಹೋಮ್ವರ್ಕ್ ಬರೆಸ್ತಾರೆ, ಏನೇನೋ ಪಾಪ ಹೆಣ್ಮಕ್ಳಿಗೆ 108 ಕೆಲಸಗಳಿರ್ತವೆ, ಮಾಡ್ತಾರೆ. ಅದು ಕೆಲಸನೇ. ಬಟ್ ಇದು ದುಡ್ಡು ಇಲ್ದಿರೋ ಕೆಲಸ. ಗಂಡು ಮಕ್ಕಳು ಹೊರಗಡೆ ಹೋಗಿ ದುಡ್ಕೊಂಬರ್ತಾರೆ. ಯಾವ ಮನುಷ್ಯ ಬ್ಯುಸಿ ಇರ್ತಾನೋ ಕೆಲಸದಲ್ಲಿ, ತಲ್ಲೀನರಾಗ್ಬಿಟ್ಟಿರ್ತಾನೋ, ಇವನಿಗೆ ಯಾವ ನೆಗೆಟಿವ್ ಬರ್ತದೆ, ಏನು ನೆಗೆಟಿವ್ ಬರ್ತದೆ, ಮೈ ಮೇಲೆ ಯಾವ ದೆವ್ವನೂ ಬರಲ್ಲ, ಯಾವ ದೇವರು ಬರಲ್ಲ. ಅತ್ಯದ್ಭುತವಾಗಿ ವ್ಯಾಪಾರ ವ್ಯವಹಾರಗಳೆಲ್ಲ ಸುಲಲಿತವಾಗಿ ಸಖತ್ತಾಗಿ ನಡೀತಾ ಇರ್ತದೆ. ಸೊ ಹಂಗಾಗಿರೋದ್ರಿಂದ ಖಾಲಿ ದಿಮಾಗ್ ಶೇತಾನ್ ಕಾ ದಿಮಾಗ್. ಯಾರ ಮನಸ್ಸು ಖಾಲಿ ಇರ್ತದೋ ಅಲ್ಲಿ ಬಂದು ಎಲ್ಲ ಸೇರ್ಕೊಳ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಏನೋ ಒಂದು ಕೆಲಸಗಳನ್ನು ಹುಡ್ಕೊಂಡಾದರೂ ಸರಿ ಮಾಡ್ತಾ ಇರಿ. ಆ ಮಾಡಿದಾಗ ಏನಾಗುತ್ತೆ, ಈ ರೀತಿ ಇರ್ತದೆ. ಒಂದು ಉದಾಹರಣೆ, ಈ ಗೌರ್ಮೆಂಟ್ ಕೆಲಸ ಮಾಡುವಂಥವ್ರು ಆಫೀಸರ್ ಪಾಪ ಎಲ್ರಿಗೂ ಹೇಳಲ್ಲ, ಬಟ್ ಆಲ್ಮೋಸ್ಟ್ ಹೆಚ್ಚಿನ ಮಂದಿ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ಹೆಚ್ಚಾಗಿ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಸಾಕು. ಯಾಕೆ 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತೆ. ಅಲ್ಲಿವರೆಗೂ ಬೆಳಿಗ್ಗೆ 9 ಗಂಟೆಗೆ ಆಫೀಸ್ ಇರುತ್ತೆ, 10:30 11 ಗಂಟೆಗೆ ಹೋಗ್ತಾರೆ, 6 ಗಂಟೆಗೆ ಎಂಡ್ ಆಗುತ್ತೆ, 4:15 5 ಗಂಟೆಗೆ ಬಂದ್ಬಿಡ್ತಾರೆ. ಏನೋ ಅಲ್ಲ ಅಡ್ಜಸ್ಟ್ಮೆಂಟ್ಗಳಿರ್ತಾರೆ, ಹೋಗ್ತಾರೆ. ಎಲ್ರಿಗೂ ಹೇಳ್ತಲ್ಲ, ಬಟ್ ಕೆಲವ್ರು ಹಿಂಗೆ ಮಾಡ್ತಾರೆ. ಹೋಗಿ 1 ಅವರ್ ಮಾತಾಡ್ಕೊಂಡು ಬಂದ್ಬಿಡ್ತಾರೆ. ಆಕೆ ಅಟೆಂಡೆನ್ಸ್ ಫುಲ್ ಬಿದ್ದಿದೆ. ಈ ಒಂದು ದಿವಸದ ಸೋಮಾರಿತನ ಏನು ಮಾಡುತ್ತೆ, ಅವನಿಗೆ ದಿನ ಇದು ಹವ್ಯಾಸವಾಗ್ಬಿಡುತ್ತೆ. ಒಂದು ದಿವಸ ಮಾಡ್ದ, ಏನೋ ಖುಷಿ ಸಿಕ್ತು ಅಥವಾ ಅನಿವಾರ್ಯತೆ ಇತ್ತು, ಇದು 2ನೇ ದಿವಸನೂ ಮಾಡ್ದ, 3ನೇ ದಿವಸ, 1 ವಾರ ಆಯಿತು, 1 ತಿಂಗಳಾಯಿತು, 1 ವರ್ಷ ಆಯಿತು, 10 ವರ್ಷ ಮಾಡ್ಕೊಂಬಂದ್ಬಿಟ್ಟು ಈಗ ಅವನು ದುಡ್ಡು ಕೊಡ್ತೀನಿ ಮಾಡಯ್ಯ, ನಿನ್ಗೆ ಎಷ್ಟು ಸಂಬಳ, 1 ಲಕ್ಷ, 3 ಲಕ್ಷ ಕೊಡ್ತೀನಿ, ಮುಚ್ಕೊಂಡು ಬಾ, 9 ಗಂಟೆಗೆ 6 ಗಂಟೆಗೆ ಹೋಗು. ಅವನ ಕೈಲಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ 10 ವರ್ಷದಿಂದ ಅದು ಬೆಳೆಸ್ಕೊಂಬಂದ್ಬಿಟ್ಟು ಅವನು. ಇಲ್ಲೇ 5 ಲಕ್ಷ ಕೊಡ್ತೀನಿ ತಿಂಗಳಿಗೆ, ಬಾರ ಕೆಲ್ಸಕ್ಕೆ, ಇಷ್ಟು ಬರಲ್ಲ. ಅವನು 5 ಲಕ್ಷ ಕೊಟ್ಟರು ಬರಲ್ಲ ಅಂದ್ರೆ ದುಡ್ಡು ಬೇಕು ಅವ್ನಿಗೆ 5 ಲಕ್ಷ. ಬಟ್ ಅವನ ಕೈಲಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ 10 ವರ್ಷದಿಂದ ಅದು ನಿಯಮಬದ್ಧವಾಗಿ ಮಾಡ್ಕೊಂಬಂದ್ಬಿಟ್ಟು ಅವನು. ಆಫೀಸಿಗೆ ಬರೋದು, 1 ಗಂಟೆ 2 ಗಂಟೆ ಕಾಲ ಕಳೆಯೋದು, ಟೈಮ್ ಪಾಸ್ ಮಾಡಿ ಹೋಗ್ಬಿಡೋದು. ಇದೆಲ್ಲ ಏನಾಗುತ್ತೆ ಅಂದರೆ, ನಿಮಗೆ ತಾತ್ಕಾಲಿಕವಾಗಿ ಖುಷಿ ಕೊಟ್ಟರು ಕೂಡ ಇದರ ಒಂದು ದುಷ್ಪರಿಣಾಮ ಮುಂದೆ ಇದೆಯಲ್ಲ, ಮೊದಲು ನಿಮಗೆ ಆರೋಗ್ಯದ ಮೇಲೆ ಹೊಡೆತ ಬೀಳುತ್ತೆ. ಈ ಆರೋಗ್ಯದಲ್ಲಿ 7 ರೀತಿಯ ಆರೋಗ್ಯಗಳಿದ್ದಾವೆ. ಅದು ಆತ್ಮ ಸಮೃದ್ಧಿ ಯೋಗದಲ್ಲಿ ಬಂದವರಿಗೆ ಗೊತ್ತಾಗುತ್ತೆ. ಆಸಕ್ತಿ ಇರೋ ರೆಕಾರ್ಡೆಡ್ ಕೋರ್ಸ್ ಇದೆ, ಕಳಿಸ್ತೀನಿ. ಬೇಕಾದರೆ ನನ್ನ ವಾಟ್ಸಪ್ ನಂಬರ್ ಕಳಿಸಿ, ಐ ವಾಂಟ್ ಕೋರ್ಸ್ ASY ಆತ್ಮ ಸಮೃದ್ಧಿ ಯೋಗ ಅಂತ ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ. ಫ್ರೀ ಇಲ್ಲ, 2999 ರೂಪಾಯಿ. ಓಕೆ. ಸೊ ಈ ರೀತಿ ಅದರಲ್ಲೆಲ್ಲ ಪೂರ್ತಿ ಆರೋಗ್ಯಗಳು, ಅದು ದುಷ್ಪರಿಣಾಮ ಬೀರುತ್ತೆ. ಒಂದು ನಿಮಗೆ, ಇನ್ನೊಂದು ನಿಮ್ಮ ಕುಟುಂಬಕ್ಕೆ, ನೆಕ್ಸ್ಟ್ ನಿಮ್ಮ ಜನ್ರೇಷನ್ಗೆ, ಅಂದರೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳಿಗೆ, ಇನ್ನೊಂದು ಸಮಾಜಕ್ಕೆ, ಮತ್ತೊಂದು ನಿಸರ್ಗಕ್ಕೆ. ಇದೆಲ್ಲವೂ ಕೂಡ ಹೊಡೆತ ಬೀಳುತ್ತೆ. ಯಾಕೆಂದರೆ ಸೋಮಾರಿತನ ಇಷ್ಟೂ ಜನನ ಹಾಳು ಮಾಡ್ತದೆ, ತನ್ನನ್ನು ಮಾತ್ರ ಹಾಳು ಮಾಡೋದಿಲ್ಲ. ಅವ್ರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಬಿಟ್ಬಿಡಿ, ಮರಿ ಮಕ್ಕಳು ಬೇಡ, ಮೊಮ್ಮಕ್ಕಳು, 3 ತಲೆಮಾರಿಗೂ ಅದು ಪಾಸ್ ಆಗುತ್ತೆ. ಜೊತೆಲಿ ಆ ವೃತ್ತಿ ವ್ಯಾಪಾರ ವ್ಯವಹಾರಕ್ಕೆ ಲಾಸ್ ಆಗುತ್ತೆ, ಸಮಾಜಕ್ಕೆ ಲಾಸ್ ಆಗುತ್ತೆ, ಅನಾರೋಗ್ಯ ಉಂಟಾಗುತ್ತೆ, ನಿಸರ್ಗಕ್ಕೂ ಅನಾರೋಗ್ಯ ಉಂಟಾಗುತ್ತೆ. ಒಬ್ಬ ವ್ಯಕ್ತಿ ಸೋಮಾರಿತನದಲ್ಲಿ ಜೀವನ ನಡೆಸೋದ್ರಿಂದ ಇಷ್ಟೆಲ್ಲವೂ ಡ್ಯಾಮೇಜ್ ಆಗುತ್ತೆ. ಇದರ ಹಿನ್ನೆಲೆಯನ್ನು ನಾವು ನೋಡೋದಕ್ಕೆ ಹೋಗೋದಿಲ್ಲ. ಯಾವುದೋ ಒಂದು ಮೊನ್ನೆ ವಿಡಿಯೋ ನೋಡಿದೆ, ಒಂದು ಹೆಣ್ಮಗು ಪಾಪ ಗಂಡು ಮಕ್ಳ ಥರ ಗಾಡಿ ಓಡಿಸೋಕೆ ಅಷ್ಟೊಂದೇನು ಬರಲ್ಲ, ಓಡಿಸ್ತಾರೆ, ಎಲ್ಲೋ ಒಬ್ರು 100ರಲ್ಲಿ ಒಬ್ರು ಓಡಿಸ್ತಾರೆ. ಬಟ್ ಗಂಡು ಮಕ್ಕಳು 100ರಲ್ಲಿ ಒಬ್ಬರ ಇಬ್ಬರು ಓಡಿಸಲ್ಲ, ಎಲ್ಲ ಓಡಿಸ್ತಾರೆ. ಹಿಂಗೆ ಯೂ ಟರ್ನ್ ಮಾಡಬೇಕು, ಅಲ್ಲಿ ಹೋಗಿ ಹಿಂಗೆ ಯೂ ಟರ್ನ್ ಮಾಡಿ ಸ್ವಲ್ಪ ಸ್ಲೋ ಮಾಡಿದ್ರು, ಹಿಂದ್ಗಡೆ ಇರೋ ಗಾಡಿಗಳೆಲ್ಲ ಸ್ಲೋ ಆಯಿತು. ಹಿಂದ್ಗಡೆ ಬಂದು ಕಾರ್ಗೆ ಗುದ್ದ, ಕಾರ್ನೊಂದು ಲಾರಿಗೆ ಗುದ್ದ, ಲಾರ್ನೊಂದು ಬಸ್ಸಿಗೆ ಗುದ್ದ, ಹಂಗೆ 7-8 ಗಾಡಿಗಳು ಆಕ್ಸಿಡೆಂಟ್ ಆಗೋಯ್ತು. ಸುಮಾರು ಹೆಚ್ಚು ಕಡಿಮೆ ಒಂದು 15-20 ಲಕ್ಷ ರೂಪಾಯಿ ವೇಸ್ಟ್ ಆಯ್ತು, ಏನೋ ಅವಳು ಗಾಡಿ ಸ್ಲೋ ಮಾಡಿದ್ದಕ್ಕೆ. ಈಗ ಅದನ್ನೆಲ್ಲ ಯಾರು ಭರಿಸ್ತಾರೆ? ಇನ್ಶೂರೆನ್ಸ್ ಕಟ್ಟಿಸ್ತಾರೆ. ಅವನು ಹೋಗಿ ಇವ್ನ ಹಿಡ್ಕೊಂಡ, ನನ್ನ ಯಾಕೆ ಹಿಡ್ಕೊಂಡ, ಅವ್ನು ಬ್ರೇಕ್ ಆಗ್ತಾ, ಅದಕ್ಕೆ ಹೋಗಿ ನಾನು ಅವ್ನು ಗುದ್ದೆ, ಅವ್ನ ಹಿಡ್ಕೊ ಹೋಗು ಅಂತ, ಅವ್ನ ಹಿಡ್ಕೊ ಹೋಗು ಅಂತ ಮುಂದ್ಗಡೆ ಇರೋನ್ ಕಳಿಸ್ತಾ, ಒಂದು 7-8 ಗಾಡಿಗಳು ಬಿದ್ದೋಗ್ಬಿಟ್ಟೈತೆ. ಈಗ ಇದನ್ನೆಲ್ಲ ಯಾರ ಹೊಣೆ? ಸೊ ಇದಕ್ಕೆಲ್ಲ ಪರಿಹಾರ ಏನು? ಸಮಸ್ಯೆಗಳಾಗ್ಬಿಟ್ಟೈತೆ, ಪರಿಹಾರ ಏನು? ಈ ರೀತಿ ಸಮಸ್ಯೆಗಳು ಮತ್ತೆ ಆಗದಿರೋದಕ್ಕೆ ಏನು ಮಾಡಬೇಕು?
ಇದನ್ನೆಲ್ಲ ಯಾರು ಥಿಂಕ್ ಮಾಡೋದಿಲ್ಲ. ಸುಮ್ಮನೆ ಏನೋ ಅವ್ರ ಇಚ್ಛೆ ಬಂದಂಗೆ ಮಾಡ್ತಾ ಹೋಗ್ತಾ ಇರ್ತಾರೆ, ಮಾಡ್ತಾ ಹೋಗ್ತಾ ಇರ್ತಾರೆ. ಹಿಂದು ಮುಂದು ಹೋಗಲ್ಲ. ಮನುಷ್ಯ ಏನಂತಂದ್ರೆ ಪ್ರಸ್ತುತದಲ್ಲಿರ್ಬೇಕು ಬಹಳ, ಬಟ್ ದೂರಾಲೋಚನೆ, ದುರಾಲೋಚನೆ ಅಲ್ಲ, ದೂರಾಲೋಚನೆ. ಸ್ವಲ್ಪ ಹಿಂದೆನೂ ನೋಡ್ಬೇಕಾಗುತ್ತೆ, ಮುನ್ನೆಲೆನೂ ನೋಡ್ಬೇಕಾಗುತ್ತೆ. ಈಗ ನಾನು ಮಾಡೋದ್ರಿಂದ ಹಿಂಗೆ ಒಬ್ಬ ಸೋಮಾರಿ ತಂದಿಂದಿದ್ರೆ ಏನೇನಾಗುತ್ತೆ? ಅದಕ್ಕೋಸ್ಕರ ಬಸವಣ್ಣ ಹೇಳಿ ಕಾಯಕವೇ ಕೈಲಾಸ. ನೀವು ಸಪ್ರೇಟಾಗಿ ಏನು ಪೂಜೆ ಮಾಡೋದು ಬೇಕಾಗಿಲ್ಲ, ಸಪ್ರೇಟಾಗಿ ದೇವಸ್ಥಾನ ಕಟ್ಟೋದು ಬೇಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿಲ್ಲ. ಸೊ ಶಿರವೇ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳ್ಬಿಟ್ಟವ್ರೆ. ಸೊ ಕುಂತಿದ್ದ ಜಾಗದಲ್ಲೇ ಲಿಂಗ ಹಿಡ್ಕೊಂಡು ಇಲ್ಲೇ ಇದಕ್ಕೆ ಆರತಿ ಮಾಡ್ಬಿಡಿ, ಪೂಜೆ ಮಾಡ್ಬಿಡಿ. ಅದಕ್ಕೇನು ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ, ಎಲ್ಲೂ ಹೋಗೋದು ಬೇಕಾಗಿಲ್ಲ, ಮಾಡಿಬಿಡಿ ಇಲ್ಲೇ. ಎಂಥ ಅತ್ಯದ್ಭುತವಾದ ಆಲೋಚನೆ. ಒಳ್ಳೆ ವಜ್ರ, ಕೊಯ್ನೂರು ವಜ್ರಕ್ಕೆ ಸಮ ಅಂತ ಅತ್ಯದ್ಭುತವಾದ ಆಲೋಚನೆ. ಸೊ ಕಾಯಕವೇ ಕೈಲಾಸ ಅಂದ್ರೆ ನೀವು ಸಪ್ರೇಟಾಗಿ ದೇವಸ್ಥಾನಕ್ಕೆ ಪೂಜೆ ಆರಾಧನೆ ಮಾಡ್ಬೇಕಾಗಿಲ್ಲ, ನಿಮ್ಮ ಕೆಲಸನೇ ನೀವು ಪೂಜಿಸಿ ಆರಾಧಿಸಿ. ಇದಕ್ಕಿಂತ ಬೇಕಾ? ಸೊ ಅದಕ್ಕೋಸ್ಕರ ಕರ್ಮಯೋಗಿಗಳು ಅಂತ ಕರೀತಾರೆ ಇಂಥವ್ರಿಗೆಲ್ಲ, ಕೆಲಸ ಮಾಡೋರಿಗೆ. ಆಟೋ ಡ್ರೈವರು, ಒಬ್ಬ ಶ್ರೀಮಂತ ಕತೆ ಹೇಳಿದೆ, ಬೆಳಿಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ರಾತ್ರಿವರೆಗೂ ಬರೀ ಫೋನ್ ಮಾಡಿ 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 ತಿಂಗಳಿಗೆ 100 ಕೋಟಿ ಸಂಪಾದನೆ ಮಾಡ್ತಾನೆ. ಬಟ್ ಬಿಡುವಿಲ್ಲದೆ ಆದ್ರೂ ಪರವಾಗಿಲ್ಲ, ಅವರು ಕರ್ಮಯೋಗಿಗಳು, ಕೆಲಸ ಮಾಡ್ತಾವ್ರೆ. ಯಾವ ದೇವಭೂತ ಪೀಡೆ ಪಿಚಾಚಿಗಳು ಏನೂ ಬರೋದಿಲ್ಲ, ನಕಾರಾತ್ಮಕ ಚಿಂತನೆಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ 100% ಬ್ಯುಸಿ ಇದ್ದಾರೆ. ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ಬಿಟ್ಟವನ ಕೆಲಸದಲ್ಲಿ. ಇಂಥವ್ರು ಖಂಡಿತವಾಗ್ಲೂ ಬೆಳೀತಾರೆ. ಯಾವುದೋ ಒಂದು ರೀತಿ ನಿಸರ್ಗ ಇವರನ್ನು ಕಾಪಾಡುತ್ತೆ. ಸೊ ಮೂಲವಾಗಿ ನೀವು ಏನೇನು ಅಂದ್ಕೊಳ್ತೀರಾ ಇದನ್ನೆಲ್ಲ ಪಡ್ಕೊಳ್ಬೇಕಾದ್ರೆ ಮೊದಲು ಯೋಗ್ಯತೆ ಅರ್ಹತೆಯನ್ನ ಸಂಪಾದನೆ ಮಾಡಬೇಕು. ಯಾರು ಈ ಯೋಗ್ಯತೆ ಅರ್ಹತೆಗಳನ್ನ ಸಂಪಾದನೆ ಮಾಡ್ತಾರೆ ಆಗ ಮಾತ್ರ ಅವನು ಅಂದ್ಕೊಂಡಿದ್ದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಒಬ್ಬ ವಾಚ್ಮೆನ್ ಕುತ್ಕೊಂಡು ಯೋಚನೆ ಮಾಡ್ತಾವನು, ನಾನು ಹಿಂಗೆ ಕೂತಿದ್ರೆ 10,000 15,000 ಏನೋ ವರ್ಷಕ್ಕೊಂದು 10-15% ಇನ್ಕ್ರಿಮೆಂಟ್ ಮಾಡ್ತಾರೆ, ನಾನು ಮ್ಯಾನೇಜರ್ ಆಗ್ಬೇಕು ಅಂದ್ಕಂಡ. ಸುಮ್ಮನೆ ಅಂದ್ಕಂಡ. ಅವನ್ ಮ್ಯಾನೇಜರ್ ಆಗ್ತಾನ? ಎಷ್ಟಯ್ಯ ಓದಿದ್ಯಾ? SLC ಫೈಲು. ಕೆಲವರು SLC ಫೈಲ್, ನನಗೆ ಎಲ್ಲೇ ವಾಚ್ಮೆನ್ ಮ್ಯಾನೇಜರ್ ಕೆಲಸ ಕೊಡ್ತಾರೆ, ನಾನು ಅಷ್ಟೇ ಬಿಡು. ಮತ್ತೆ ಅವನೆಲ್ಲ ನಿರಾಶಾವಾದಿಗಳು, ಆಶಾವಾದಿಗಳು. ಅಂದ್ಕೊಂಡಿದ್ದೆಲ್ಲ ಸಾಧ್ಯವಾಗುತ್ತೆ. ಅದಕ್ಕೆ ಪ್ರಯತ್ನ ಪಡಬೇಕು. ಈಗ ನಿನ್ಗೆ ಮ್ಯಾನೇಜರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಮೊದಲನೇ ನಾನು ಹೇಳಿದೆ 10-12 ಹಂತಗಳನ್ನು ಮಾಡ್ಕೊಳ್ಳಿ. ಈಗ ವಾಚ್ಮೆನ್ ಏನ್ ಮಾಡ್ದ, ಮೊದಲು ಹೋಗಿ SLC ಕಟ್ಟದ, SLC ಪಾಸ್ ಮಾಡ್ಕೊಂಡ. 6 ತಿಂಗಳಿಗೊಂದ್ಸಲ SLC ಕಟ್ಬೋದು. ಪಾಸ್ ಆಯ್ತು, ಕಟ್ಟದ, ಫೇಲ್ ಆಯ್ತು. ಒಂದು 4 ಸಬ್ಜೆಕ್ಟಲ್ಲಿ 2 ಪಾಸ್ ಆಯ್ತು, 2 ಫೇಲ್ ಆಯ್ತು. ಇನ್ನೊಂದು 6 ತಿಂಗಳು ಬಿಟ್ಟು ಇನ್ನೆರಡು ಕಟ್ಟದ, SLC ಪಾಸ್ ಆಯ್ತು. ಪಾಸ್ ಆದ್ಮೇಲೆ ಕರಸ್ಪಾಂಡೆನ್ಸ್ ಕಾಲೇಜ್ಗೆ ಹೋದ. ಸೆಕೆಂಡ್ ಇಯರ್ ಆಯ್ತು. ಸೆಕೆಂಡ್ ಇಯರ್ ಆದ್ಮೇಲೆ ಏನೋ BA BCom ಏನೋ ತಗೊಂಡ. ಅದೊಂದು 3 ವರ್ಷ ಓದ್ದ. ಸ್ವಲ್ಪ ಟ್ಯೂಷನ್ಗೆ ಅಲ್ಲಿ ಇಲ್ಲಿ ಓದ್ತಾ ಇದ್ದ. ವಾಚ್ಮೆನ್ ಕೆಲಸ ಅಲ್ಲೋ, ಏನಾದ್ರು ಇದ್ರೆ ಬರ್ಕದನ್, ಬಾಕಿ ಟೈಮಲ್ಲಿ ಕೂತ್ಕೊಂಡು ಓದ್ದ, ಮಾಡ್ದ. ಸ್ವಲ್ಪ ಲೆಕ್ಚರು ಅವ್ರು ಇವ್ರನ್ನೆಲ್ಲ ಭೇಟಿ ಮಾಡ್ದ, ಪ್ರಿನ್ಸಿಪಲ್ನ. ಸರ್ ಏನು ಮಾಡ್ಬೇಕು ಸರ್, ಈ ಥರ ಮ್ಯಾನೇಜರ್ ಎಲ್ಲ ಒಂದೊಂದು ಸ್ವಲ್ಪ ಮಾರ್ಗ ಕೊಟ್ಟರು, ಎನ್ಕರೇಜ್ ಮಾಡಿದ್ರು. ಪರವಾಗಿಲ್ಲ ಕಣಯ್ಯ, ವಾಚ್ಮೆನ್ ಆದರೂ SLC ಕಟ್ಟು ಪಾಸ್ ಮಾಡಿ ಕಾಲೇಜ್ ಮಾಡಿ ಮ್ಯಾನೇಜರ್ ಆಗಬೇಕು ಅಂತ ಹೇಳಿ ಶಬಾಷ್ ಅಂತ ಅಂದ್ಬಿಟ್ಟು ಬೆಂತಟ್ತಾರೆ, ಪ್ರೋತ್ಸಾಹಿಸ್ತಾರೆ. ಖಂಡಿತವಾಗ್ಲೂ ಜಗತ್ತಲ್ಲಿ ಯಾರೋ ಒಬ್ಬರೋ ಇಬ್ಬರು ರಿಜೆಕ್ಟ್ ಮಾಡ್ಬೋದು, ಬಟ್ ನೀವು ಸರಿಯಾದ ವ್ಯಕ್ತಿಗಳು, ಸೂಕ್ತವಾದ ವ್ಯಕ್ತಿಗಳನ್ನು ಭೇಟಿ ಮಾಡಿದ್ರೆ ಪ್ರೋತ್ಸಾಹಿಸ್ತಾರೆ. ಸೊ ಬೆನ್ಬಿಟ್ಟು ತಟ್ಬಿಟ್ಟು, ಹೋಗಯ್ಯ ನಾನು ಓದಿಸ್ತೀನಿ ನಿನಗೆ, ಹೆಂಗ ಮಾಡ್ಕೊ ಹೋಗು ಅಂತ ಮಾಡ್ದ. ಒಂದು ಕರೆಕ್ಟಾಗಿ ಒಂದು 5-6 ವರ್ಷ ಕಷ್ಟಪಟ್ಟ. ಅದೇ ಕಂಪ್ನಿಲಿ ವಾಚ್ಮೆನ್ ಆಗಿರೋಂಥ ಕಂಪ್ನಿಲೇ ಮ್ಯಾನೇಜರ್ ಆಗಿ ಕೆಲ್ಸಕ್ಕೆ ಹೋದ. ಹೇಗೆ ಸಾಧ್ಯ ಇದು? ಸೊ ಪಾಸಿಬಿಲಿಟೀಸ್ ಅಂದ್ರೆ ಅವನು ಕ್ರಿಯೆ ಮಾಡ್ದ, ಕರ್ಮ ಮಾಡ್ದ, ಕೃತ್ಯ ಮಾಡ್ದ, ಕೆಲಸ ಮಾಡ್ದ, ಕಾರ್ಯೋನ್ಮುಖನಾಗಿರೋದ್ರಿಂದ ಅವನಿಗೆ ಖಂಡಿತವಾಗ್ಲೂ ಕೆಲಸ ಸಿಕ್ತು. ವಾಚ್ಮೆನ್ ಕೆಲಸ 10,000, ಈಗ ಮ್ಯಾನೇಜರ್ ಕೆಲಸ 1,00,000 ಪೋಸ್ಟಿಂಗು. ಎಷ್ಟು ವರ್ಷ? 6 ವರ್ಷ ಶ್ರಮಪಟ್ಟ. ಅಂದ್ರೆ ಮೊದಲು ನೀವೇನಾದ್ರೂ ಸಂಪಾದನೆ ಮಾಡಂಗಿದ್ರೆ, ನೀವು ಅಂದ್ಕೊಂಡಿರೋದೆಲ್ಲ ಆಗಬೇಕು ಅಂದ್ರೆ ಯೋಗ್ಯತೆ ಅರ್ಹತೆಗಳನ್ನ ಮೊದಲು ಸಂಪಾದನೆ ಮಾಡಬೇಕು. ಈ ಯೋಗ್ಯತೆ ಅರ್ಹತೆಗಳನ್ನು ಯಾರು ಸಂಪಾದನೆ ಮಾಡ್ತಾರೆ ಅವ್ರಿಗೆ ಅಷ್ಟಷ್ಟು ಪೊಸಿಷನ್ ಇರ್ತದೆ. ಕೆಲವರು ಈ ಯೋಗ್ಯತೆ ಅರ್ಹತೆಗಳನ್ನ ಸಂಪಾದನೆ ಮಾಡಲ್ಲ, ಬಟ್ ಆ ಬೆಟ್ಟದಷ್ಟು ಆಸೆ ಕಟ್ಕೊಂಡಿರ್ತಾರೆ, ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ. ನಾನು ಹಂಗಾಗ್ಬಿಡ್ತದೆ, ಹಿಂಗಾಗ್ಬಿಡ್ತದೆ, ನನ್ನ ಬಿಸ್ನೆಸ್ ಹಿಂಗೆ ಬೆಳೆದು ಬಿಡ್ತದೆ, ಹಿಂಗೆ ಆಗ್ಬಿಡ್ತದೆ ಅಂತ. ಏನೋ ಅದಕ್ಕೆ ರೆಕ್ಕೆ ಪುಕ್ಕನೇ ಇಲ್ಲ, ಗಾಳಿ ಗೋಪುರ ಅಂತಾರೆ. ಉಫ್ ಅಂದ್ರೆ ಸಾಕು, ಗೋಪುರ ಬಿದ್ದೋಗ್ಬಿಡ್ತದೆ ಆ ರೀತಿ. ಬಟ್ ಯೋಗ್ಯತೆ ಅರ್ಹತೆ ಸಂಪಾದನೆ ಮಾಡಲ್ಲ. ಇನ್ನೊಂದು ಎಕ್ಸ್ಟ್ರಾ ಕೋರ್ಸ್ ಮಾಡೋಣ, ಸೊ ಇನ್ನೊಂದು ಲೆವೆಲ್ಗೆ ಹೋಗೋದಕ್ಕೆ ನನಗೆ ಏನೇನು ಬೇಕು ಆ ವಿದ್ಯೆ ಕಲೆಗಳನ್ನು ಕಲ್ತ್ಕೊಳ್ಳೋಣ,
ಆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಸಂಪಾದನೆ ಮಾಡೋಣ. ಸೊ ಅಷ್ಟು ಸಮಯವನ್ನ ನೀಡಿ ನಾನು ಆ ಯೋಗ್ಯತೆ ಅರ್ಹತೆಯನ್ನು ಇಲ್ಲ. ಆಸೆ ಆಕಾಂಕ್ಷೆಗಳಿಗೆ ಕೊನೆನೇ ಇಲ್ಲ, ಎಷ್ಟು ಬೇಕಾದ್ರೂ ಮಾಡ್ಕೊಳ್ತಾರೆ. ಬಟ್ ಆ ಯೋಗ್ಯತೆ ಅರ್ಹತೆಗಳನ್ನ ಸಂಪಾದನೆ ಮಾಡೋದಕ್ಕೆ ಯಾರು ರೆಡಿ ಇಲ್ಲ. 100ಕ್ಕೆ 90 ಜನ ಇದೇ ರೀತಿಲಿ ಬದುಕ್ತಾವ್ರೆ. ಬೇಕು, ಅದು ಸಿಗಬೇಕು, ಅಲ್ಲಿ ಹೋಗ್ಬೇಕು, ಹಂಗಾಗಬೇಕು, ಅವನಿಗದು ಬೇಕೇ ಬೇಕು. ಆದ್ರೆ ಯೋಗ್ಯತೆ ಅರ್ಹತೆ ಮಾಡೋದಕ್ಕೆ ಸಂಪಾದನೆ ಇಲ್ಲ. ಸಂಪಾದನೆ ಇಲ್ದವ್ರಿಗೆ ಖಂಡಿತವಾಗ್ಲೂ ಸಿಗೋದಿಲ್ಲ. ನಾನು ಯಾವುದು ಕೋಟ್ಸ್ ಬರೆದಿದೆ, ಅದು ಯಾವುದು ಬಂತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೇಳ್ಬಿಡ್ತೀನಿ. ಯಾವುದೇ ವಸ್ತುಗಳನ್ನ, ವ್ಯಕ್ತಿಗಳನ್ನ, ವಿಚಾರಗಳನ್ನ, ಸೇವೆಗಳನ್ನ ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಅವೆಲ್ಲವೂ ಕೂಡ ಸಾಯ್ತಾ ಇರ್ತವೆ. ಅದನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಉಪಯೋಗಿಸ್ಬೇಕು, ಬಳಸ್ಬೇಕು. ನಾವು ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಸತ್ತೋಗ್ಬಿಡ್ತವೆ, ಎಕ್ಸ್ಪೈರಿ ಡೇಟ್ ಆಗ್ಬಿಡ್ತವೆ. ಒಂದು ಮಾತ್ರೆ ತಗೊಂಬಂದ್ರಿ ಎಷ್ಟು ದಿವಸ ಇರ್ತದೆ? ಏನೋ ಒಂದು ಎಣ್ಣೆ ಡಬ್ಬ ತಗೊಂಬಂದ್ರಿ ಎಷ್ಟು ದಿವಸ ಇರ್ತದೆ? ನೀವು ಬಳಸಲಿಲ್ಲ ಅಂದ್ರೆ ಹಿಂಗೆ ಹೊಸ ಕಾರ್ ತಗೊಂಬಂದ್ರಿ, ಯಾರು ಬಳಸಲಿಲ್ಲ, ಸುಮ್ಮನೆ ಕವರ್ ಹಾಕಿ ಮಡಗವನೆ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಾ ಇಲ್ಲ. ಯಾಕೆ? ಬ್ಯಾಟ್ರಿ ಡೆಡ್ ಆಗ್ಬಿಟ್ಟೈತಿ. ಆ ಕಾರ್ನ ದಿನನಿತ್ಯ ಹೋಗೋದು, ಒಂದು ರೌಂಡ್ ವಾಕಿಂಗ್ ಆದ್ರೂ ಹೋಗ್ಬಿಟ್ಟು ಬಂದು ನಿಲ್ಸಿದ್ರೆ ಆ ಕಾರು ಅಸ್ತಿತ್ವದಲ್ಲಿ ಇರ್ತದೆ. ಹೊಸ ಕಾರು ಇನ್ನೂ ಉಪಯೋಗಿಸೇ ಇಲ್ಲ, ಶೋರೂಮ್ ಇಂದ ಸೀದಾ ತಂದ 3 ವರ್ಷ ಆದ್ರೂ ಗಾಡಿ ಸ್ಟಾರ್ಟ್ ಮಾಡಿಲ್ಲ, ಕೆಟ್ಟೋಗ್ಬಿಡ್ತದೆ. ಇಂಜಿನು ಒಂದ್ ರೀತಿ ಡಮಾರ್ ಅನ್ಬಿಡ್ತದೆ. ಇಲಿಗಳೆಲ್ಲ ಬಂದು ವೈರ್ಗಿರೆಲ್ಲ ಕಟ್ ಮಾಡ್ಬಿಟ್ಟವೆ. ಆಟೋಮೆಟಿಕ್ ಆಗಿ ಅದು ಎಕ್ಸ್ಪೈರಿ ಡೇಟ್ ಆಗ್ತಾನೆ ಇರುತ್ತೆ. ವಸ್ತುಗಳು, ನಾವು ವಸ್ತು ನಿರ್ಜೀವ ಅಂತ ಅದು ಪಾಠದಲ್ಲಿ ಹೇಳ್ಕೊಡ್ತಾರೆ. ಬಟ್ ನನ್ನ ಪ್ರಕಾರ ಯಾವುದು ನಿರ್ಜೀವ ಇಲ್ಲ, ಅದಕ್ಕೂ ಜೀವ ಇದೆ. ಆ ಭಾಷೆ ನಮ್ಗೆ ಅರ್ಥ ಆಗಲ್ಲ, ನಮ್ಗೆ ಅದ್ರ ಕಮ್ಯುನಿಕೇಶನ್ ಗೊತ್ತಾಗಲ್ಲ. ಬಟ್ ಅವೇ ನಾವ್ ಹೆಂಗೆ ಮನುಷ್ಯ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ, ಅವು ಸೂಸೈಡ್ ಮಾಡ್ಕೊಂಡ್ಬಿಡ್ತವೆ, ಸ್ಟ್ರೈಕ್ ಮಾಡ್ತವೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅವಷ್ಟಕ್ಕವೇ ಬಿದ್ದೋಗ್ಬಿಡ್ತವೆ. ಈ ನನ್ನ ಮಗ ನಾನು ಸರಿಗೆ ನೋಡ್ಕೊಳ್ಳಲ್ಲ, ಸರಿಗೆ ಮಾಡಲ್ಲ ಅಂದ್ಬಿಟ್ಟು ಅವೇ ಬಿದ್ದೋಗ್ಬಿಡ್ತವೆ, ಬಿದ್ದು ಹೊಡೆದೋಗ್ಬಿಡ್ತವೆ, ತಗ್ಗಾಗ್ಬಿಡ್ತವೆ. ಸೊ ಇದು ಇವತ್ತೆಲ್ಲ ಹೋಗಿದೆ ಒಂದು ಮನೆ ಕಡೆ, ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೊಂದು ಲಿಂಗ, ಕಲ್ಲುದು, ಬಳಪದ ಕಲ್ಲು ಅಂತ. ಸುಮ್ಮನೆ ಉಗ್ರಲ್ಲಿ ಕೆರೆದ್ರು ಬಂದ್ಬಿಡ್ತದೆ. ಇದೇನು ಅಂತಂದ್ರೆ ದೇವ್ರ ಮನೇಲಿ ಇದ್ದಕ್ಕಿದ್ದಂಗೆ ಕೆಳಗೆ ಬಿದ್ದು ಹೊಡೆದೈತಂತೆ. ನಾನು ಸ್ವಲ್ಪ ಗಮ್ಮ ಕಂಟಿಸಿದ್ದೀನಿ, ನನಗೆ ಇಂಥವೆಲ್ಲ ಕಂಡ್ರೆ ಇಷ್ಟ. ಗಮ್ಮ ಕಂಟಿಸ್ಕೊಂಡು ತಗೊಂಬಂದೆ. ಯಾಕಿದು ಹೊಡೆದೋಯ್ತು, ಯಾರು ಬೀಳ್ಸಿದ್ರು? ಏನೋ ತುದಿಲಿದ್ದು ಬಿದ್ದೋದ್ರೆ ಪರವಾಗಿಲ್ಲ, ಅಲ್ಲಿಂದ ಹೆಂಗ್ ಬಿದ್ದು ಬಿಡ್ತಿದ್ದು ಲಿಂಗ. ಹೆಂಗೆ ಅಂದ್ರೆ ಎಲ್ಲದಕ್ಕೂ ಜೀವಿಗಳಿದ್ದಾವೆ, ಇವ್ರು ಸರಿಗೆ ನೋಡ್ಕೊತಾ ಇಲ್ಲ ಅಂತ ಅಂದ್ಬಿಟ್ಟು ಬಿದ್ದೋಗ್ಬಿಡ್ತಾರೆ. ಅಂದ್ರೆ ಕೆಲವೊಂದು ವ್ಯಕ್ತಿಗಳೇ ಅದನ್ನ ಅಂತ್ಯಗೊಳಿಸ್ಬಿಡ್ತಾರೆ, ಮತ್ತೆ ಕೆಲವೊಂದು ವಸ್ತುಗಳೇ ಅದನ್ನ ಎಂಡ್ ಮಾಡ್ಬಿಡ್ತವೆ. ಅದು ನಿಮಗೆ ಸಿಗೋದಿಲ್ಲ. ಆದ್ರಿಂದ ಪ್ರತಿಯೊಂದು ಉಪಯೋಗಿಸ್ಬೇಕು. ಉದಾಹರಣೆಗೆ ತಪ್ಪು ತಿಳ್ಕೊಂಬೇಡಿ, ಎಲ್ಲ ಮುಕ್ತವಾಗಿ ಹೇಳ್ತೀನಿ. ಮದುವೆ ಆಯ್ತು, 1 ಮಗು ಆಯ್ತು, 2 ಮಗು ಆಯ್ತು. 2 ಮಗು ಆದ್ಮೇಲೆ ಗಂಡ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟ, ಹೆಂಡತಿ ಜೊತೆ ಮಿಲನ ಕ್ರಿಯೆ ಮಾಡ್ತಾನೆ ಇಲ್ಲ. ಸೊ ಅವ್ರ ಸಂಸಾರನೇ ನಡೆಸ್ತಾ ಇಲ್ಲ. 1 ವರ್ಷ ಆಯ್ತು, 2 ವರ್ಷ ಆಯ್ತು. ಆಮೇಲೆ ಫಾರಿನ್ ಹೋದ, ಅಲ್ಲೊಂದೂವರೆ ವರ್ಷ ಇದ್ದ, ಏನ್ ಬಿಸ್ನೆಸ್ ಅದ್ಭುತವಾಗಿ ನಡೀತಾ ಇದೆ. ಆಮೇಲೆ ಇವಳಿಗೂ ಏನೋ ಬೇಸರ ಆಗೋಯ್ತು, ಬಿಟ್ಬಿಟ್ಲು. ಆಮೇಲೆ ಗಂಡ ವಾಪಸ್ ಬಂದ್ರು. ಇದು ನೈಜ ಘಟನೆ, ತಮಾಷೆ ಅಲ್ಲ, ಸೀರಿಯಸ್ ಆಗಿ ನಡೀತಾ ಇರೋದು. ಒಂದು 7 ವರ್ಷ ಆಗ್ಬಿಟ್ಟೈತೆ, ಅವರಿಬ್ರು ಸೇರೇ ಇಲ್ಲ 7 ವರ್ಷದಿಂದ. ಬಟ್ ಚೆನ್ನಾಗೇ ಇದ್ದಾರೆ, ಮಾತಾಡ್ತಾರೆ, ಅನ್ಯೋನ್ಯವಾಗಿದ್ದಾರೆ, ಎಲ್ಲ ಹೋಗ್ತಾ ಇರುತ್ತೆ, ಎಲ್ಲ ನಡೀತಾ ಇದೆ. ಆಮೇಲೆ 8 ವರ್ಷ ಆಯ್ತು, 9, 10 ವರ್ಷ, 11 ವರ್ಷ ಆಗೋಯ್ತು. ನಾನು ಸುಮ್ಮನೆ ಬಂದ ಕೇಳಿದೆ, ಯಾವಾಗಪ್ಪ ನೀವು ಲಾಸ್ಟು ಮಿಲನ ಆಗಿದ್ದು ಅಂತ. ನಮ್ದು ಒಂದು 10-11 ವರ್ಷ ಆಯ್ತು ಗುರು. ಈ 10-11 ವರ್ಷ ಆಗಿದೆ, ಅವರು ಮಾಡೇ ಇಲ್ಲ, ಹೋಗು. ಸೊ ಹಿಂಗಾದಾಗ ಏನಾಗುತ್ತೆ, ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಎಕ್ಸ್ಪೈರಿ ಡೇಟ್ ಹೋಗ್ತಾ ಇರ್ತದೆ. ನೀವು ಏನಾದ್ರೂ ಉಪಯೋಗಿಸ್ಲಿಲ್ಲ ಅಂದ್ರೆ ಅದೆಲ್ಲವೂ ಕೂಡ ಸಾವಿನ ಕಡೆ ಹಂಚಿಗೆ ಹೋಗ್ತಾ ಇರ್ತದೆ. ಸಾವು ಅಂತ ತಿಳ್ಕೊಂಬಿಡಿ, ದರಿದ್ರ ಕಡೆ ಹೋಗ್ತವೆ, ಸಾವಿನ ಕಡೆ ಹೋಗ್ತವೆ, ಕಷ್ಟಗಳ ಕಡೆ ಹೋಗ್ತವೆ, ಸಮಸ್ಯೆಗಳ ಕಡೆ ಹೋಗ್ತವೆ, ತೊಂದರೆಗಳ ಕಡೆ ಹೋಗ್ತವೆ, ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷದ ಕಡೆ ಸಾಕ್ತವೆ. ಒಬ್ಬ ವ್ಯಕ್ತಿ ಹಿಂಗೆ ಬಂದು ಒಂದು 3 ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡ್ಬಿಟ್ಟಾನೆ. ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುವಂತದ್ದು, ಹೆಂಡತಿ ಜೊತೆ ಮಿಲನವಾಗಿ 10-12 ವರ್ಷ ಆಗ್ಬಿಟ್ಟೈತೆ. ಈಗಲೂ ಅದಕ್ಕೆ ಅವ್ರು ಆಸ್ಪದ ಕೊಡೋದಿಲ್ಲ. ನಿಮ್ಮ ಸಮಸ್ಯೆಗಳು ಬಗೆಹರಿಬೇಕಾದ್ರೆ ಮುಂದುವರಿಸಿ ಅಂದ. ಸಾಧ್ಯವೇ ಇಲ್ಲ, ಅದು ಮುಗ್ದೋಗಿರೋ ಕತೆ. ಹೆಣ ಹಾಕೊಂಡು ಸಾಯೋದೇ ಹೊರತು ಅದು ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಬೇರೆ ಏನಾದ್ರೂ ಮಾರ್ಗ ಇದ್ರಿ ಹೇಳಿ. ಸೊ ಅವ್ರಿಗೆ ಏನಕ್ಕೆ ಸಮಸ್ಯೆ ಬಂತು ಅದು ಗೊತ್ತಾಗ್ತಾ ಇಲ್ಲ, ಸಮಸ್ಯೆ ಬಂದಿರೋದೇ ಇದರಿಂದ. ಸೊ ಪ್ರತಿಯೊಂದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಅದು ಎಕ್ಸ್ಪೈರಿ ಡೇಟ್ ಆಗ್ತಾ ಇರ್ತದೆ. ಯಾರೋ ಒಬ್ಬ ಇಲ್ಲಿ ಬಂದಿದ್ದ, ಅವನು 2 ಸಲ ಬಂದ.
ಪೂರ್ತಿ ನನ್ನ ಸಮಯ ಎಲ್ಲ ಅವನಿಗೆ ವಿನಿಯೋಗಿಸಿ ನಾನು ಏನೇನು ವಿದ್ಯೆಗಳು ಕಲ್ತಿದ್ದೀನಿ ಎಲ್ಲವನ್ನ ಅವನಿಗೆ ಹೇಳಿ ದಾರಿ ಎಳೆದು ಅವನನ್ನು ಬೆಳೆಸೋದಕ್ಕೆ, ಅವನ ಸಮಸ್ಯೆಯಿಂದ ಹೊರಗೆ ತರೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟೆ. ಬಂದ ತಿರ್ಗ ಬರಲೇ ಇಲ್ಲ. ಆಮೇಲೆ ಕಾಲ್ ಮಾಡ್ದ. ಯಾವಾಗ ಒಂದು 7-8 ತಿಂಗಳು ಬಿಟ್ಬಿಟ್ಟು, ಗುರುಜಿ ಬರ್ತಾ ಇದ್ದೀನಿ. ಏಯ್ ಬರಬೇಡ, ನನ್ನ ಮಗನೇ ಮುಗ್ದೋಯ್ತು, ಈ ಜನ್ಮದಲ್ಲಿ ನಿನ್ಗೆ ಅಪಾಯಿಂಟ್ಮೆಂಟ್ ಇಲ್ಲ, ಕ್ಲೋಸ್. ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊ, ಮುಂದಿನ ಜನ್ಮದಲ್ಲಿ ಸಿಗ್ತೀನಿ. ಸಿಗಲ್ಲ, ಅಷ್ಟೇ, ಮುಗ್ದೋಯ್ತು. ಒಂದ್ಸಲ 2 ಸಲ ಗಂಗಾಮಾತೆನೂ ನೀರಿಗೆ ಬಿದ್ದಿದ ತಕ್ಷಣ ನೋಡಲ್ಲ, ಸಾಯಿಸಲ್ಲ. ಒಂದ್ಸಲ ನೋಡ್ತಾಳೆ, 2 ಸಲ ನೋಡಿ ಯಾರ ಬಂದು ಕಾಪಾಡ್ತಾರ, ಅಥವಾ ಇವಳೆ ಏನಾದ್ರು ಮೇಲೆ ಹೋಗ್ಬಿಡ್ತಾಳ. ಆಗ್ಲಿಲ್ಲ, 3ನೇ ಸಲ ಎಳ್ಕೊಂಡ್ಬಿಡ್ತಾಳೆ. ಹಂಗೆ ನಾನು ಕೊಟ್ಟಾಯ್ತು ಅವಕಾಶ, ಬಟ್ ಬರ್ಲಿಲ್ಲ. ಬರ್ಬೇಡಲ್ಲಿ, ಇನ್ನೊಂದ್ಸಲ ನೀನು ಯಾವುದೇ ಕಾರಣಕ್ಕೂ ನೇರವಾಗಿ ನನ್ನನ್ನು ಭೇಟಿ ಮಾಡೋದಕ್ಕೆ ಸಾಧ್ಯವಿಲ್ಲ. 2 ಆಪ್ಷನ್, ಒಂದು ಆನ್ಲೈನ್ ಕ್ಲಾಸಿಗೆ ಬಾ, ಇಲ್ಲ ಆಫ್ಲೈನ್ ಕ್ಲಾಸಿಗೆ ಬಾ. ಬಟ್ ಪರ್ಸ್ನಲ್ ಆಗಿ ನಿನಗೆ ನಾನು ಸಿಗೋದಿಲ್ಲ. ಸಿಗಬೇಕಾ, ಮುಂದಿನ ಜನ್ಮಕ್ಕೆ ಬಾ. ನೀನು ಸತ್ಬಿಟ್ಟು ಇನ್ನೊಂದು ದೇಹ ಪಡ್ಕೊ, ನಾನು ಸತ್ತು ಇನ್ನೊಂದು ದೇಹ ಪಡ್ಕೋತೀನಿ, ಆವಾಗ ಬೇಕಾ ಸಿಗ್ತೀನಿ. ಅಲ್ಲಿವರೆಗೂ ನಿನಗೆ ಅಪಾಯಿಂಟ್ಮೆಂಟ್ ಇಲ್ಲ. ಹೋಗಿ ರೈಟ್ ಹೇಳು. ಸಾರಿ ಗುರುಜಿ. ಹಂಗೆ ಸಾರಿಗಿರಿ ಕಟ್ಕೊಂಡು ಏನಾಗಬೇಕು, ಅಷ್ಟೇ, ಹೋಯ್ತು ಹೋಗಿ, ಎಕ್ಸ್ಪೈರಿ ಡೇಟ್ ಸತ್ತೋಯ್ತು. ಸತ್ತೋಗಿರೋದನ್ನ ಏನು ಮಾಡ್ತೀಯ, ತಗೊಂಡೋಗಿ ಗುಳಿಗೆ ಹಾಕ್ತಾರೆ, ಇಲ್ಲ ತಗೊಂಡೋಗಿ ಸೂಟ್ ಹಾಕ್ತಾರೆ, ಅಷ್ಟೇ. ಸತ್ತೋಗ್ಬಿಟ್ಟಿದ್ದು, 2ರಲ್ಲಿ 1 ಮಾಡೋದು. ನಾನು ಸೇರ್ಸಲ್ಲ ನಿನ್ನ. 1 ಸಲ 2 ಸಲ ಎಲ್ಲವೂ ಕೂಡ ಸಾಯ್ತಾ ಇರ್ತವೆ. ಇದು ನನಗೆ ಗೊತ್ತಿರೋದ್ರಿಂದ ನಾನೇ ಸಾಯಿಸ್ಬಿಡ್ತೀನಿ ಅಷ್ಟೇ, ಬೇಕಾಗಿಲ್ಲ, ಹೋಗಿದ್ದು ಸತ್ತೋಯ್ತು ಅಂತ. ಕೆಲವರು ಅದಾಗದು ಹೋಗ್ಬಿಡ್ತವೆ. ಒಬ್ಬ ಹೊಸ ಹೆಲ್ಮೆಟ್ ತಗೊಂಡಿದ್ದ, ಅವನಿಗೇನೇ ಹುಚ್ಚದು, ಏನೇ ತಗೊಂಡ್ರು 2 ಹೆಲ್ಮೆಟ್ ತಗೋತಾನೆ, 2 ಗಾಡಿ ತಗೋತಾನೆ, 2 ಕಾರ್ ತಗೋತಾನೆ. ನಾನು ಯಾಕಪ್ಪ 2 ಹೆಂಡ್ತಿ ಅವ್ರನ್ನೆಯ ನಿನಗೆ ತಗೊಳಕ್ಕೆ? ಹಂಗೆಲ್ಲ ಏನಿಲ್ಲ. ಸರಿ, ಅವಳಿ ಜವಳಿ ಮಕ್ಕಳವನ್ನೆಲ್ಲ ಎಲ್ಲ 2 ತಗೋತಾ ಇದ್ದೆ. ಹಂಗೇನಿಲ್ಲ ಗುರುಜಿ, ಸುಮ್ಮನೆ ಒಂದು ಎಮರ್ಜೆನ್ಸಿಗೆ ಇರಲಿ ಅಂತ ಒಂದು ಹೆಲ್ಮೆಟ್ ತಗೊಂಡು ಎಲ್ಲ ಹಾಕೊಂಡು ಓಡಾಡ್ದ. ಅದು ಹೆಲ್ಮೆಟ್ ತೂತಾಗ್ಬಿಡ್ತು, ಅದಕ್ಕೇನೋ ಆಲ್ಟ್ರೇಷನ್ ಮಾಡಿಸ್ತಾ, ಅದು ಒಳಗಡೆ ಸ್ಪಾಂಜ್ ಗಿಂಜೆಲ್ಲ ಕಟ್ಟಾಗೋಯ್ತು, ಬೇರೆ ಬಟ್ಟೆ ಹಾಕಿಸ್ತಾ, ಬೆಲ್ಟ್ ಹೋಗ್ಬಿಡ್ತು, ಅದನ್ನ ಹಾಕಿಸ್ತಾ, ಮುಂದಗಡೆ ಗ್ಲಾಸ್ ಹೋಯ್ತು, ಅದನ್ನ ಹಾಕಿಸ್ತಾ. ಅಲ್ಲಲ್ಲೇ ಮನೇಲಿ ಒಂದು ಹೆಲ್ಮೆಟ್ ಐತಲ್ಲ, ಹಾಕಳ ಅದನ್ನ, ಇದನ್ನ ಯಾಕೆ ರೆಡಿ ಮಾಡ್ತಾ ಇದೆಯಾ? ಅದು ಇರ್ಲಿ, ಎಮರ್ಜೆನ್ಸಿಗೆ ಬಿಟ್ಬಿಡು, ಯಾರಾದ್ರೂ ಡಬಲ್ ಬೇಕಾದ್ರೆ ಹಾಕೋ. ಆಮೇಲೆ ಹೌದಲ್ಲ ಗುರುಜಿ, ನಾನು ಮರ್ತೇ ಬಿಟ್ಟೆ ಅಂತ ಅಂದ್ಬಿಟ್ಟೆ. ಎಲ್ಲೇ ಇವಳೆ, ಅದು ಹೆಲ್ಮೆಟ್ ಕೊಡು ಅಂತ ಕೇಳಿದೆ. ಎಲ್ಲೈತೆ ಹೆಲ್ಮೆಟ್? ಅವಳು ಆಲ್ರೆಡಿ ಅವ್ರ ತಮ್ಮಂಗೆ ದಾನ ಮಾಡ್ಬಿಟ್ಟವಳೆ. ಯಾವಾಗ ಕೊಟ್ಟೆ ಅಂತ ಅಂದ್ರು. ನೀವು ತಂದು ಕೊಟ್ಟು ಮಾರನೇ 1 ವಾರಕ್ಕೆ ತಗೊಂಡು ಹೋಗ್ಬಿಟ್ಟ ಅವನು. ಈಗ ಆ ಹೆಲ್ಮೆಟ್ ಹೆಂಗೈತೆ ಅಂತ ಸ್ಥಿತಿ ನೋಡಿದ್ರೆ ಇದಕ್ಕಿಂತನೂ ಹೀನಾಯವಾಗಿದೆ ಸ್ಥಿತಿ. ಅದು ಸತ್ತೇ ಹೋಗ್ಬಿಟ್ಟೈತೆ ಆಲ್ರೆಡಿ ಹೆಲ್ಮೆಟ್. ಅಂದ್ರೆ ನೀವೇನಾದ್ರೂ ಬಳಸಲಿಲ್ಲ ಅಂದ್ರೆ ಬೇರೆಯವ್ರು ಬಳಸ್ತಾರೆ, ಇಲ್ಲ ಅಂದ್ರೆ ಅದು ಸತ್ತೋಗ್ಬಿಡ್ತದೆ. ಸೊ ಆದ್ರಿಂದ ದಯವಿಟ್ಟು ವಸ್ತುಗಳನ್ನ, ವ್ಯಕ್ತಿಗಳನ್ನ, ವಿಚಾರಗಳನ್ನ, ಸೇವೆ ಅಂದ್ರೆ ಸರ್ವಿಸ್, ನೀವೇನಾದ್ರೂ ತಗೊಳ್ಳಿಲ್ಲ ಅಂದ್ರೆ ಅದೆಲ್ಲವೂ ಕೂಡ ಎಕ್ಸ್ಪೈರಿ ಆಗ್ತಾ ಇರುತ್ತೆ. ಯಾವುದೋ ಒಂದು ರೂಪದಲ್ಲಿ ಎಕ್ಸ್ಪೈರಿ. ಇವನಾದ್ರೂ ಎಕ್ಸ್ಪೈರಿ ಮಾಡ್ತಾನೆ, ಅವನಾದ್ರೂ ಎಕ್ಸ್ಪೈರಿ ಮಾಡ್ಕೊತಾನೆ, ಇಲ್ಲ ನಿಸರ್ಗನಾದ್ರೂ ಎಕ್ಸ್ಪೈರಿ ಡೇಟ್ ಮಾಡ್ಬಿಡುತ್ತೆ, ಸಾಯಿಸ್ಬಿಡ್ತದೆ. ಅದು ಉಪಯೋಗಕ್ಕೆ ಬರಲ್ಲ. ಇದು ಇವನು ಯಾಕೋ ಬಳಸ್ತಾ ಇಲ್ಲ ಬಿಡಪ್ಪ ಅಂತ ಬಿಟ್ಬಿಡ್ತಾನೆ. ಒಂದು ಮಗು ಈ ಋತುಮತಿ ಆಗೋವರೆಗೂ ಅಪ್ಪ ಬಹಳ ಪ್ರೀತಿಯಿಂದ ಸಾಕದ, ಏನು ಮುದ್ದು ಮಾಡೋನು, ಎತ್ಕೊಳ್ಳೋನು, ನೋಡೋನು, ಹಂಗೆ ಹಿಂಗೆ. ಅದೇನಾಯ್ತೋ ಗೊತ್ತಿಲ್ಲ, ಋತುಮತಿ ಆದ್ಮೇಲೆ ಸ್ವಲ್ಪ ಇಗ್ನೋರ್ ಮಾಡಕ್, ಮುಟ್ತಿರ್ಲಿಲ್ಲ ಮಗಳನ್ನ, ತಪ್ಕೊಳ್ತಿರ್ಲಿಲ್ಲ, ಹಂಗೆ ಬಿಟ್ಬಿಡು, ಮಾತಾಡಿಸ್ತಾನೂ ಇರ್ಲಿಲ್ಲ. ಏನೋ ಅಪ್ಪ ನಂಗೆ ಫೀಸ್ ಕೊಡ್ತೀನಿ ಮಗನೇ ಅಂತ ಅಂದ್ಬಿಟ್ಟು ಫೀಸ್ ಕೊಟ್ಬಿಟ್ಟು ಹೋಗ್ಬಿಡೋನು. ಅಪ್ಪ ಮಕ್ಕಳಲ್ಲಿ ಅದು ಒಂದು ಬಾಂಡಿಂಗೇ ಇಲ್ಲ, ಮಾತುಕತೆನೇ ಇಲ್ಲ. ಸೊ ಎಲ್ಲ ಹಂಗೆ ಹೋಗ್ಬಿಡ್ತು. ಅದಾದ್ಮೇಲೆ ಕಾಲೇಜ್ಗೆ ಹೋದ್ಲು, ಇದ್ ಮಾಡಿದ್ಲು. ಪಾಪ ಅವಳಿಗೆ ಆಸೆ ಮಗಳ ಹತ್ರ, ಮಾತ್ರ ಏನೋ ಒಂದು ಡಿಸ್ಟೆನ್ಸ್ ಮೇಂಟೈನ್ ಆಗೋಯ್ತು. ಈಗ ಅಪ್ಪ ಅಂದ್ರೆ ಕನ್ಸು ಅಷ್ಟೇ, ಏನೇ ಬೇಕಾದ್ರೆ ಅಮ್ಮನ್ ಕೇಳೋಳು, ಅಮ್ಮನ ಥ್ರೂ ಅಪ್ಪಂಗೆ ಹೋಗೋದು ಮೆಸೇಜು, ಅಪ್ಪನ ಥ್ರೂ ಹಂಗೆ ಪೂರೈಸ್ಕೊಳ್ತಾ ಇದ್ದು. ಮಕ್ಕಳ ಹತ್ರ ನೋ ಕಮ್ಯುನಿಕೇಶನ್. ಮಗಳು ಯಾರನ್ನ ಲವ್ ಮಾಡಿದ್ಲು, ಅಮ್ಮನಿಗೆ ಹೇಳಿದ್ಲು, ಅಪ್ಪನಿಗೆ ಹೇಳಲಿಲ್ಲ, ಸೀದಾ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ರು. ನಾನು ಇವನ್ ಮದುವೆ ಮಾಡ್ಕೊಂಡಿದ್ದೀನಿ. ಅವಾಗ ಅಪ್ಪ ಒಂದು ಹೊಡಿತಾವನು, ಹೊಡೆದು ಏನೋ ಸ್ವಲ್ಪ ಜಗಳ ಗಿಗಳಾಯ್ತು. ನನ್ನನ್ನು ಕರೆದು, ಯಾಕೆ ಹೊಡೆದಿದ್ದು, ಯಾಕೆ ಹೊಡಿಬಾರ್ದು, ನಮ್ಗೆ ಹೇಳಿದ್ರೆ ಕೇಳಿದ, ನೀನ್ ಏನ್ ಮಾಡಿದ್ಯಾ ನೀನು? ಫಸ್ಟ್ ಆಫ್ ಆಲ್ ಯಾಕೆ ಹೊಡೆದೆ? ಹೊಡೆಯಕ್ಕೆ ಅಧಿಕಾರನೇ ಇಲ್ಲ ನಿನಗೆ. ನನ್ನ ಮಗಳನ್ನ ನಾನು ಹುಟ್ಟಿಸಿರೋದು ನಾನು ಹೊಡಿಬಾರ್ದ ಅಂತ? ಹೊಡಿ. ಮುಂಚೆ ಹೆಂಗ್ ನೋಡ್ಕೊತಾ ಇದ್ದ, ದೊಡ್ಡವಳಾದ್ಮೇಲೆ ಏನಾದ್ರು ಮಾತಾಡಿಸ್ತಾ, ನೋಡ್ದ ಅವಳು ಏನೋ ಬೇಕು ಬೇಡಗಳನ್ನ ಕೇಳ್ದ? ಇಲ್ಲ. ಮತ್ತೆ ಏನೂ ಮಾಡಿದ್ರ ಅವಳಿಗೆ ಹೆಂಗ್ ಹೊಡೆದೆ? ಅವಳು ಸರಿಯಾಗೆ ಮಾಡೋಳೆ. ಬೈದ್ಬಿಟ್ಟು ನೀನ್ ಅವನ್ ಹೋಗ, ನಮ್ಮನೆ ಸಮಸ್ಯೆ ನೀನ್ ಬಗೆಹರಿಸಿ, ನೀನ್ ಅವನ್ ಹೋಗ, ನಾನು ಮಾಡ್ಕೊತೀನಿ. ಕೆಲವರೆಲ್ಲ ಇರ್ತವೆ, ಅದೇನೇನೋ ಆಯ್ತದ. ಆಮೇಲೆ ಕೊನೆಗೆ ಅದು ಒಪ್ಪುಗಳ ತರ ಆಯ್ತು. ಕೊನೆಗೆ ಒಪ್ಕೊಂಡ ಮಕ್ಕಳನ್ನ, ಮಗನ್ನ, ಅಳಿಯನ್ನ. ಬಟ್ ಕೆಲವರೆಲ್ಲ ಈ ರೀತಿ ಇರ್ತಾರೆ. ಅಂದ್ರೆ ನೀನೇನಾದ್ರೂ ಉಪಯೋಗಿಸ್ಲಿಲ್ಲ ಅಂದ್ರೆ ಅದು ಸಾಯ್ತಾ ಇರ್ತವೆ.
ಅದು ಸ್ನೇಹ ಸಂಬಂಧಗಳು, ವಸ್ತುಗಳು, ವಿಚಾರಗಳು, ಸೇವೆಗಳು ಇದೆಲ್ಲವೂ ಕೂಡ ನಾವು ಬಳಸಬೇಕು. ಹೆಚ್ಚಾಗಿ ಬಳಸ್ಕೊಳ್ಬೇಕು. ಬಳಸ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ಸತ್ತೋಗ್ಬಿಡ್ತದೆ. ನಾನು ಸಾಯಿಸ್ತೀನಿ, ಇಲ್ಲ ಅವ್ನು ಸಾಯಿಸ್ತಾನೆ, ಇಲ್ಲ ನಿಸರ್ಗನೇ ಸಾಯಿಸ್ಬಿಡ್ತದೆ, ಅಥವಾ ಅದನ್ನ ಕಟಾವು ಮಾಡ್ಬಿಡ್ತದೆ. ಇನ್ನೊಂದ್ಸಲ ನಿನಗೆ ಅವಶ್ಯಕತೆ ಇಲ್ಲ. ಯಾಕೆ ಕೆಲವರು ಜಗಳ ಮಾಡ್ಕೊಂಡು ಹೋಗ್ಬಿಡ್ತಾರೆ? ಗಂಡ ಬಿಟ್ಬಿಟ್ಟು ಹೋಗ್ಬಿಟ್ಟ, ಹೆಂಡತಿ ಬಿಟ್ಬಿಟ್ಟು ಹೋಗ್ಬಿಟ್ಲು, ಮಕ್ಕಳು ಬಿಟ್ಬಿಟ್ಟು ಹೋಗ್ಬಿಟ್ರು, ಫ್ರೆಂಡ್ ಬಿಟ್ಬಿಟ್ಟು ಹೋಗ್ಬಿಟ್ರು, ಕೆಲಸದವ್ರು ಬಿಟ್ಬಿಟ್ಟು ಹೋಗ್ಬಿಟ್ರು. ಯಾಕೆ? ಯಾಕೆ ಅಂದ್ರೆ ಅದನ್ನ ಸರಿಯಾದ ರೂಪದಲ್ಲಿ ನಾವು ಪ್ರೀತಿಸ್ತಾ ಇಲ್ಲ, ಗೌರವಿಸ್ತಾ ಇಲ್ಲ, ಬಳಸ್ಕೊಳ್ತಾ ಇಲ್ಲ, ಅಂದ್ರೆ ಉಪಯೋಗಿಸ್ತಾ ಇಲ್ಲ. ಆದ್ರಿಂದ ಅದು ನಮ್ಮ ಜೊತೆಲಿ ಇರೋದಿಲ್ಲ, ಹೋಗ್ಬಿಡ್ತವೆ. ಕೆಲವರು ಗ್ರಾಹಕರು ಹೋಗ್ಬಿಡ್ತಾರೆ, ಕೆಲವರು ಕ್ಲೈಂಟ್ಸ್ಗಳು ಮಾಯ ಆಗ್ಬಿಡ್ತಾರೆ. ಯಾಕೆ ಮಾಯ ಆಗ್ಬಿಟ್ರು? ಎಲ್ಲಿ ಹೋಗ್ಬಿಟ್ರು? ಒಂದು ಅವನು ಇವನನ್ನು ಗೌರವಿಸ್ಲಿಲ್ಲ, ಇಲ್ಲ ಇವನು ಅವನನ್ನು ಗೌರವಿಸ್ಲಿಲ್ಲ, ಅದಕ್ಕೆ ಹೋಗ್ಬಿಡ್ತು. ಇಲ್ಲ ಇಬ್ರು ಒಬ್ರಿಗೊಬ್ರಿಗೆ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ನಿಸರ್ಗನೇ ಅಲ್ಲೊಂದು ಅಡ್ಗೋಡೆ ಕಟ್ಬಿಡ್ತು, ಮುಗಿದೋಯ್ತು. ಸೊ ಪ್ರತಿಯೊಂದು ಕೂಡ ಮನುಷ್ಯನಿಗೆ ಮೊದಲು ನೀವೇನಾದರೂ ಜೀವನದಲ್ಲಿ ಸಂಪಾದನೆ ಮಾಡಂಗಿದ್ರೆ ದಯವಿಟ್ಟು ಯೋಗ್ಯತೆ ಅರ್ಹತೆಗಳನ್ನು ಸಂಪಾದನೆ ಮಾಡಿ. ಈ ಒಂದು ಸತ್ಸಂಗ ಕಾರ್ಯಕ್ರಮದ ಸತ್ವ ಏನು ಅಂತಂದ್ರೆ, ಮೂಲ ತಿರುಳು ಸಾರಾಂಶ ಏನು ಅಂತಂದ್ರೆ, ನಿಮಗೆ ಏನೇ ಬೇಕು ಅಂದರೂ ಯೋಗ್ಯತೆ ಅರ್ಹತೆಯನ್ನು ಮೊದಲು ಸಂಪಾದನೆ ಮಾಡಿ. ಹೇಗೆ ಒಬ್ಬ ವಾಚ್ಮೆನ್ನು SLC ಕಟ್ಟಿ ಕಾಲೇಜ್ ಆಗಿ ಏನೋ BA BCom ಮಾಡಿ ಅದೇ ಕಂಪ್ನಿಲಿ ವಾಚ್ಮೆನ್ ಆದವನು ಅದೇ ಕಂಪ್ನಿಲಿ ಮ್ಯಾನೇಜರ್ ಆಗಿ ಸೇರ್ಕೊಂಡ. ಇದು 12 ಹಂತಗಳಲ್ಲಿ ನಡೆಯುವಂಥ ಕ್ರಿಯೆ. ಒಂದು 10ರಿಂದ 12 ಹಂತಗಳು. ಆ ಎಲ್ಲ ಹಂತಗಳನ್ನು ಚಾಚೂ ತಪ್ಪದೆ ಅದೊಂದು ಟಾಸ್ಕ್ ರೀತಿ ಅವನು ಸ್ವೀಕರಿಸಿ ಅದನ್ನೆಲ್ಲವನ್ನ ಪಾಸ್ ಮಾಡ್ಕೊಂಡು ಬಂದು ಕೊನೆಗೆ ಅದೇ ಕಂಪ್ನಿಲಿ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ. 10,000 ರೂಪಾಯಿ ಸಂಬಳ ತಗೊಳ್ತಿದ್ದವನು 1 ಲಕ್ಷ ರೂಪಾಯಿ ಇವತ್ತು ಸ್ಯಾಲ್ರಿ ತಗೊಳ್ತಾನೆ. ಬಹಳ ಖುಷಿ ಆಗುತ್ತೆ. ಅದಕ್ಕೆ ಯೋಗ್ಯತೆ ಅರ್ಹತೆಗಳನ್ನು ಸಂಪಾದನೆ ಮಾಡದೇನೆ ಬರೀ ಕಲ್ಪನೆಯಲ್ಲಿ ಕನಸು ಕಾಣಬೇಡಿ. ಈ ಕನಸು ನಿಮ್ಮನ್ನ ನಿರಾಶಾವಾದಿಗಳನ್ನಾಗಿ ಮಾಡುತ್ತೆ. ನಿಮ್ಮ ಸೋಮಾರಿತನ, ಆಲಸ್ಯ, ಜಡತ್ವ ನಿಮ್ಮ ಇಡೀ ಜೀವನವನ್ನ ಮಾತ್ರ ನಾಶ ಮಾಡೋದಲ್ಲದೇನೆ ನಿಮ್ಮ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ವೃತ್ತಿ, ಸಮಾಜ ಮತ್ತು ನಿಸರ್ಗವನ್ನು ಕೂಡ ಹಾಳು ಮಾಡುತ್ತೆ. ಆದ್ರಿಂದ ಸೋಮಾರಿತನ, ಆಲಸ್ಯ, ಜಡತ್ವವನ್ನು ಬಿಟ್ಟು ಉದ್ಯೋಗಂ ಪುರುಷ ಲಕ್ಷಣ, ಏನೋ ಒಂದು ಕೆಲಸ ಮಾಡಿ, ಎಷ್ಟಾಗುತ್ತಷ್ಟು ದುಡಿರಿ. ಏನೇನು ಬೆಳವಣಿಗೆ ಮಾಡಿಸ್ಕೊಳ್ಳೋದಕ್ಕಾಗುತ್ತೆ ಬೆಳವಣಿಗೆ ಮಾಡಿಸಿ. ಇನ್ನೊಂದು ಹಂತ ಮೇಲೆ ಹೋಗಿ. ಜಾಸ್ತಿ ಬೇಕಾಗಿಲ್ಲ, ಆಮೇನ್ ಅಡಿಗೆ ಅಂತಾರೆ ನಮ್ಮ ಗುರುಗಳು ಸದಾ ಹೇಳೋರು. ಯಾವಾಗಲೂ ಈ ಅಕ್ಕಿ ಕಾಳು ಇದೆಯಲ್ಲ, ಎಷ್ಟು ಉದ್ದ ಇರ್ತದೆ ಅಕ್ಕಿ ಕಾಳು. ದಿನನಿತ್ಯ ಒಬ್ಬ ಮನುಷ್ಯ ಅಷ್ಟು ರೀತಿ ಬೆಳಿಬೇಕಂದ್ರೆ, ಬೆಳಿ ಅಂದ್ರೆ ದೇಹದಲ್ಲಲ್ಲ, ಜ್ಞಾನದಲ್ಲಿ, ಕೆಲಸದಲ್ಲಿ, ಸೊ ಸ್ಪೀಡಲ್ಲಿ, ವೇಗದಲ್ಲಿ, ಸಂಪಾದನೆಯಲ್ಲಿ, ಕಮ್ಯುನಿಕೇಶನ್ ಅಲ್ಲಿ, ಸ್ನೇಹ ಸಂಬಂಧಗಳಲ್ಲಿ, ಅದು ಒಂದು ಅಕ್ಕಿ ಕಾಳು ಗಾತ್ರ ಬೆಳಿಬೇಕು. ಸರಿ ಉದ್ದದ್ದಾಗ್ಲಿಲ್ಲ, ಅಡ್ಡಡ್ಡ ಎಷ್ಟಿದೆ, 1 mm ಏನೋ ಇದೆ, 1-1.5 mm ಇರ್ತದೆ, ಅಷ್ಟಾದ್ರೂ ಬೆಳಿ. ದಿನನಿತ್ಯ ಬೆಳಿ. ದಿನಕ್ಕೆ 1 mm ಬೆಳೆದ್ರೆ 365 ದಿವಸಕ್ಕೆ 350 mm ಬೆಳಿಬಹುದು. 350 mm ಬೆಳಿಬಹುದು. ಸೊ ಪರ್ಸೆಂಟೇಜ್ ಲೆಕ್ಕದಲ್ಲಿ ಎಷ್ಟು, 1% ನಾವು ಬೆಳೆದ್ರು ಕೂಡ 365% ಬೆಳಿತೀವಿ. ಅಂದ್ರೆ ಈಗಿರೋ ಸ್ಥಾನಮಾನಕ್ಕಿಂತ ಉದಾಹರಣೆ 10 ಲಕ್ಷ, 1 ಲಕ್ಷ ರೂಪಾಯಿ ಸಂಪಾದನೆ. ದಿನ 1% ಬೆಳೆಸ್ಕೊಳ್ತಾ ಹೋದ್ರೆ 365% ಅಂದ್ರೆ 3,65,000 ರೂಪಾಯಿ ಆಗಿರ್ತದೆ. 1 ವರ್ಷಕ್ಕೆ ನಾವು ಇಷ್ಟರಿಂದ ಇಷ್ಟು ಸಂಪಾದನೆ ಮಾಡ್ಬೋದು ಅಂತಂದ್ರೆ 1% ಬೆಳೆದ್ರೆ ಯಾಕೆ ನಾವು ಮಾಡಬಾರ್ದು? ಆದ್ರಿಂದ ಮೂಲವಾಗಿ ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡಿ. ಇದನ್ನ ಮೂಲ ಸಂಪಾದನೆ ಅಂತಾರೆ. ಹಣ ಬಂದೇ ಬರ್ತದೆ, ಅದಾದ್ಮೇಲೆ ಮೊದಲು ಇದು ಸಂಪಾದನೆ ಮಾಡಿ. ಆ ಸಂಪಾದನೆ ಮಾಡಿಬಿಟ್ರೆ ಎಕ್ಸ್ಟ್ರಾರ್ಡಿನರಿ ನಿಮಗೆ ರಿಸಲ್ಟ್. ಈ ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡೋದಕ್ಕೆ 108 ಕುಂದುಕೊರತೆಗಳು, ಅಡೆತಡೆಗಳು, ಲೋಪದೋಷಗಳು ಬಂದೇ ಬರ್ತವೆ. ಇದನ್ನೆಲ್ಲ ನೀಗಿಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅಂದ್ರೆ ಪಡ್ಕೊಳ್ಳೋವಂಥದ್ದು ಇದೆಯಲ್ಲ, ನಾವು ಹೋಗಿ ಅಲ್ಲಿ ನಿಲ್ಲುವಂಥದ್ದು ಇದೆಯಲ್ಲ, ಅಂದ್ರೆ ಗುರಿ ಮುಟ್ಟದ ಆಯ್ತು, ಕೆಲಸ ಆಯ್ತು, ಫಲಿತಾಂಶವನ್ನು ಕೊಡ್ತು, ಇದೆಲ್ಲವೂ ಕೂಡ ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ಅದಕ್ಕೆ ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು, ಕೆಟ್ಟ ಕೆಲಸಕ್ಕೆ 108 ಅವಕಾಶಗಳು. ಒಳ್ಳೆ ಕೆಲಸಕ್ಕೆ 108 ವಿಘ್ನ, ಕೆಟ್ಟ ಕೆಲಸಕ್ಕೆ 108 ಅವಕಾಶಗಳು. ಚೆನ್ನಾಗಿ ತಿಳ್ಕೊಳ್ಳಿ. ಒಳ್ಳೆ ಕೆಲಸಕ್ಕೆ 108 ವಿಘ್ನ, ಕೆಟ್ಟ ಕೆಲಸಕ್ಕೆ 108 ಅವಕಾಶಗಳು. ಆದ್ರಿಂದ ಕೆಟ್ಟದ್ದು ಬಹಳ ಸುಲಭವಾಗಿ ಗೋಚರವಾಗ್ಬಿಡ್ತವೆ, ಬಹಳ ಸುಲಭವಾಗಿ ಎಳ್ಕೊಂಡು ಹೋಗ್ಬಿಡ್ತವೆ. ಜಾರಬಂಡೆ ಇದ್ದಂಗೆ ನೆಗೆಟಿವ್, ಪಾಸಿಟಿವ್ ಮೆಟ್ಲತ್ತದಂಗೆ. ಶ್ರಮ ಪಡಬೇಕು, ಬೆವರು ಬರ್ತದೆ, ಕೈ ಕಾಲು ನೋವು ಬರ್ತದೆ, ಮೈ ಕೈ ಎಲ್ಲ ನೋವುತ್ತದೆ. ಜಾರಬಂಡೆಯಲ್ಲಿ ಏನಿಲ್ಲ, ಸುಮ್ ಕೂತ್ಗೆ ಎಳ್ಕೊಂಡು ಹೋಗಿ ಬಿಟ್ಬಿಡ್ತದೆ. ಅದಕ್ಕೋಸ್ಕರ ನೆಗೆಟಿವ್ ಬಹಳ ಅಟ್ರಾಕ್ಷನ್, ಪಳ 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 ಅಂತ ಹೊಳಿತಾ ಇರ್ತದೆ. ಏನೋ ವಜ್ರ ಇರ್ಬೋದು ಅಂತ ಹೋಗ್ತಾರೆ, ಹೋಗಿ ಸಿಗಾಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ನೆಗೆಟಿವ್ಗೆ ಜಾಸ್ತಿ ಆದ್ಯತೆ, ಮಾನ್ಯತೆ. ಅದು ಬಿಟ್ಟು ಪಾಸಿಟಿವ್ಗೆ
ಅಂದ್ರೆ ನೀವೇನಾದ್ರೂ ಬೆಳಿಬೇಕು ಅಂದ್ರೆ ಅಡೆತಡೆಗಳು, ಲೋಪದೋಷಗಳಿರ್ತವೆ. ಇವೆಲ್ಲವೂ ಕೂಡ ಕರ್ಮ ಸಿದ್ಧಾಂತದ ಅನುಸಾರವಾಗಿ ನಮ್ಮ ಆಲೋಚನೆ ಅಂದ್ರೆ ನಮ್ಮ ಜ್ಞಾನ ಬುದ್ಧಿಗೆ ಬಿಟ್ಟಂಥದ್ದು. ಆದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಏನೇನು ಅಂದ್ಕೊಂಡಿದ್ರಿ ಇದು ಯಾವುದು ಆಗ್ಲಿಲ್ಲ, ಅದು ದೊಡ್ಡ ದೊಡ್ಡದು ಬಿಟ್ಬಿಡಿ, ಸಣ್ಣ ಸಣ್ಣದು ಕೂಡ ಆಗ್ಲಿಲ್ಲ ಅಂತಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನಕ್ಕೆ ನಿಮಗೆ ಈ ರೀತಿ ಆಗ್ತಾ ಇದೆ, ಏನು ಮಾಡಿದ್ರೆ ನೀವು ಅಂದ್ಕೊಂಡಿರೋದೆಲ್ಲ ಸಿಗುತ್ತೆ. ಆ 12 ಹಂತಗಳಲ್ಲಿ ಯಾವುದನ್ನ ಮೊದಲು ಮಾಡಬೇಕು, ಯಾವುದನ್ನ ನಂತರ ಮಾಡಬೇಕು, ಏನೇನೆಲ್ಲ ಮಾಡಿದ್ರೆ ನೀನು ಒಂದು ಹಂತಕ್ಕೆ ಹೋಗಿ ಮುಟ್ತೀಯ. ನಿನ್ನ ಆಸೆ ಆಕಾಂಕ್ಷೆಗಳು ಪೂರೈಸ್ಕೊಳ್ಳೋದಕ್ಕೆ ಸಹಜವಾದ ಹಾದಿ ಅಂದ್ರೆ ನಿಸರ್ಗದತ್ತವಾಗಿರುವಂಥ ಹಾದಿ, ವೈಜ್ಞಾನಿಕವಾದಂಥ ಹಾದಿ. ಪ್ಯೂರ್ ಸ್ಪಿರಿಚುವಲ್ ಸೊಲ್ಯೂಷನ್ ಅಥವಾ ಸ್ಪಿರಿಚುವಲ್ ಅಡ್ವೈಸ್ ಅಂದ್ರೆ ಮಾರ್ಗದರ್ಶನ. ಅದನ್ನ ನಿಮಗೆ ಸಿಕ್ಕಿದಾಗ ಏನಾಗುತ್ತೆ, ಅದು ಅತ್ಯದ್ಭುತವಾಗಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಎಲ್ಲೂ ಇಲ್ಲಿ ಮ್ಯಾಜಿಕ್ಗಳು ನಡೆಯಲ್ಲ, ಪವಾಡ ಎಲ್ಲೂ ಇಲ್ಲ. ನೀವು ತಿಳ್ಕೊಂಡಿದ್ದೀರ ಅಷ್ಟೇ. ಓ ನನಗೆ ಸಾಲ ಇದೆ. ಈ ಸುಮಾರು ಜನ ಈ ಕೆಲವರು ಅವ್ರಿಗೆ ಏನ್ ಹೆಸರು ಕೊಡೋದು ಅಂತಾನೆ ಗೊತ್ತಿಲ್ಲ. ಕೋಟಿ ಕೋಟಿ ಸಾಲ ಮಾಡ್ಕೊಂಬಂದ್ಬಿಟ್ಟವ್ರೆ, ಬಂದು ಒಂದೇ ಸಿಟ್ಟಿಂಗ್ ಅಲ್ಲಿ ಅವ್ರದ್ದೆಲ್ಲ ಮಾಯ ಆಗ್ಬಿಡ್ತದೆ ಸಾಲ. ಹೆಂಗ ಮಾಯ ಆಗುತ್ತೆ? ಇಲ್ಲ ಗುರುಜಿ, ನಿಮ್ ಬಗ್ಗೆ ಅವರು ಹೇಳಿದ್ರು, ನನಗೆ ಪವಾಡ ಪುರುಷರಪ್ಪ, ಅದ್ಭುತವಾಗಿ ಮಾತಾಡ್ತಾರೆ, ಒಳ್ಳೊಳ್ಳೆ ವಿದ್ಯೆಗಳೆಲ್ಲ ಕಲ್ತ್ಬಿಟ್ಟವ್ರೆ, ನಾನು ಅವ್ರಿಗೆ ಸಾಧ್ಯವೇ ಇಲ್ಲ, ಅದಕ್ಕೋಸ್ಕರ ಬಂದೆ ಗುರುಜಿ ಅಂತ. ಈಗ ಏನ್ ಮಾಡ್ಬೇಕಪ್ಪ? ಅಲ್ಲ ನೀವ್ ಹೇಳ್ಬೇಕು. ನಾನು ಹೇಳ್ತೀನಿ ಕಣಯ್ಯ, ಬಟ್ ನೀನ್ ಹೇಳು, ನಿನ್ ಮೈಂಡಲ್ಲಿ ಏನಿದೆ ಹೇಳು. ಅದೇ ನಿಮ್ಮ ಹತ್ರ ಬಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ ಅಂತ. ಎಷ್ಟು ದಿವಸಕ್ಕೆ ಸಾಲ್ವ್ ಆಗ್ತದೆಯಾ? ನಾನು ಹೇಳಕ್ಕಾಗಲ್ಲ ಗುರುಜಿ, ನೀವ್ ಹೇಳಿ ಅಂತ. ಸರಿ, ನಿನ್ ತಲೆಯಲ್ಲಿ ಏನೈತೆ ಹೇಳು ಅಂತ. ಅದೇ ಅವ್ರ ಹತ್ರ ಹೋಗು, ಸಾಲ್ವ್ ಆಗ್ಬಿಡ್ತದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಬಂದೆ. ಈಗ 3 ಕೋಟಿ ನಾನು ಕೊಡ್ಲೇನಯ್ಯ ನಿನಗೆ? ಅಲ್ಲ ನೀವು ಕೊಡಬೇಡಿ, ಬಟ್ ಏನೋ ಪರಿಹಾರ ಹೇಳಿ, ಇಂತಿಂಥದ್ದೆಲ್ಲ ಮಾಡಿ. ಅವೆಲ್ಲ ಆಗಲ್ಲ ಗುರುಜಿ, ನಾನು ಕೈಲಿ ಮಾಡೋಕ್ಕಾಗಲ್ಲ ಅವೆಲ್ಲ. ನನ್ನ ಹತ್ರ ಏನಿಲ್ಲ, ಈಗ ಎಲ್ಲ ಪೂರ್ತಿ ಬರಿಗೈ ಆಗ್ಬಿಟ್ಟಿದ್ದೀನಿ, ನಾನು ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಮತ್ತೆ ಹೆಂಗಯ್ಯ ಮಾಡ್ಬೇಕು, ಇದನ್ನ ತೀರಿಸ್ಬೇಕು? ಅದು ನನಗೆ ಗೊತ್ತಿಲ್ಲ, ನೀವ್ ಹೇಳಿ. ಹೇಳಿದ್ರೆ ನೀನ್ ಕೇಳ್ತಾ ಇಲ್ವಲ್ಲ. ಆ ತಲೆ ಅಜ್ಞಾನ ತುಂಬಿರೋ, ಸಗಣಿ ತುಂಬಿರೋ ಅಂತ ತಲೆಗಳು ನೋಡಿ. 3 ಕೋಟಿಗೆ ಈಗ ನಾನು ಪರಿಹಾರ ಕೊಡಬೇಕು, ಅವನಿಗೇನೋ ಮಂತ್ರ ಹೇಳ್ಬೇಕು, ಅಥವಾ ಅವನ ಕೈಲಿ ಓಂ ಚೂಂ ಬ್ರೀಮ್ ಅನ್ನಿಸ್ಬೇಕು, ಅದು ವಾಸಿ ಆಗ್ಬಿಡ್ಬೇಕು ಪೂರ್ತಿ. 3 ಕೋಟಿ ಎಲ್ಲ ಅವನಿಗೆ ಯಾರು ಸಾಲ ಕೊಟ್ಟವರೆಲ್ಲ ಮರ್ತೋಗ್ಬಿಡ್ಬೇಕು. ಸೊ ಈ ರೀತಿ ಮಾಡ್ಕೊಡು ಅಂತ ಬಂದವನೇ. ಇದು ಸಾಧ್ಯವಾ? ಏನೋ ಯಂತ್ರ ಕೊಡಿ ಗುರುಜಿ, ಕೊಟ್ಟಿದ ತಕ್ಷಣ ಎಲ್ಲ ಮರ್ತೋಗ್ಬಿಡ್ಲಿ, ನಂದು ಸಾಲ ಯಾರು ಕೇಳಬಾರ್ದು, ಹಂಗೆ ಹಿಂಗೆ ಅಂತ. ಅಪ್ಪ ನಾನು ಆ ಥರದ್ದೆಲ್ಲ ಕಲ್ತಿಲ್ಲ ಕಣೆ. ಸಹಜವಾಗಿ ಏನೋ ಕ್ರಿಯೆ ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನೀನು 3 ಕೋಟಿ ಏನು 30 ಕೋಟಿ ಬೇಕಾದ್ರೂ ತೀರಿಸ್ಬೋದು. ಬಟ್ ನೀನು ಏನೂ ಮಾಡೋಕ್ಕೆ ರೆಡಿ ಇಲ್ಲ, ರೆಡಿ ಇಲ್ದೇ ನನಗೆ ಸಾಲ ತೀರಿಸಿ ಅಂದರೆ ಖಂಡಿತವಾಗ್ಲೂ ಬರಬೇಡಿ. ಯಾರೋ ನನ್ನ ಬಗ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟವ್ರೆ, ನೀನು ರೈಟ್ ಹೇಳು ಅಂತ ಅಂದ್ಬಿಟ್ಟು ಸುಮಾರು ಜನ ವಾಪಸ್ ಕಳಿಸ್ಬಿಟ್ಟಿದ್ದೀನಿ. ಯಾಕೆಂದರೆ ಏನೋ ಮಾಡಿಬಿಡ್ತಾರೆ, ಏನೋ ತಲೆ ಮೇಲೆ ಹಿಂಗೆ ಕೈ ಆಡಿಸ್ಬಿಡ್ತಾರೆ, ಆಡಿಸಿದ ತಕ್ಷಣನೇ ನಮಗೆಲ್ಲ ಮಕ್ಕಳಾಗ್ಬಿಡ್ತವೆ ಅಂತ. 21 ವರ್ಷ ಆಗಿದೆ ಮದುವೆ ಆಗಿ, ಮಕ್ಕಳಿಲ್ಲ. ಬಂದ್ರೆ ಎಷ್ಟು ದಿವಸಕ್ಕೆ ಮಕ್ಕಳಾಗ್ತಾವ ಗುರುಜಿ? ಮೊದಲನೇ ಸಲ ಬಂದಿರೋದು, ಈಗ ಇನ್ನೂ ಅವ್ರು ಕೂತ್ಕೊಂಡೇ ಇಲ್ಲ, ನಾನು ಇನ್ನೂ ಕೇಳಿಲ್ಲ. ಗುರುಜಿ ಎಷ್ಟು ದಿವಸಕ್ಕೆ ಮಕ್ಕಳಾಗ್ತಾವ ನಮಗೆ ಅಂತ. ಮೊದಲು ಹೇಳಲಿ, ನಿಂದು ಏನೋ ಪೂರ್ವಪರಗಳೆಲ್ಲ ಹೇಳ, ಆಮೇಲೆ ಹೇಳ್ತೀನಿ. ಎಲ್ಲ ಹೇಳ್ದ. ಎಷ್ಟು ದಿವಸಕ್ಕಾಗುತ್ತೆ ಗುರುಜಿ ನಮ್ಗೆ ಮಕ್ಕಳು? ನೋಡಪ್ಪ, ಮೊದಲು ಸಮಸ್ಯೆಗಳಿಗೆ ಮೂಲ ಅಂದ್ರೆ ಕಾರಣ ಹುಡುಕ್ಬೇಕು. ಕಾರಣ ಹುಡುಕದ ನಂತರ, ಕಾರಣ ಮೊದಲು ಚೆನ್ನಾಗಿ ನಮಗೆ ಗೋಚರವಾದರೆ, ಸ್ಪಷ್ಟವಾಗಿ ಗೊತ್ತಾದರೆ, ಆಮೇಲೆ ಪರಿಹಾರಗಳು. ಆ ಪರಿಹಾರಗಳು ಹೆಂಗೆ ಅಂದ್ರೆ, ಕಾರಣ ಸಿಕ್ಕಿದ ತಕ್ಷಣನೇ ಪರಿಹಾರ ಸಿಗಲ್ಲ. ಪರಿಹಾರಕ್ಕೆ ನಾವು ಕೆಲವೊಂದು ಪ್ರಯತ್ನಗಳನ್ನ ಮಾಡಬೇಕು. ನೀನು ಕೆಲವೊಂದು ಪ್ರಯತ್ನ ಮಾಡು, ನಾನೊಂದು ಕೆಲವೊಂದು ಪ್ರಯತ್ನ ಮಾಡ್ತೀನಿ, ಆಗ ಪರಿಹಾರಗಳು ಸಿಗ್ತವೆ. ಈಗ ನೀನು ಮಾಡುವಂತ ಕೆಲವೊಂದು ಕ್ರಿಯೆಗಳನ್ನ ಈಗ ಎಲ್ಲ ನೋಡ್ಕೊಂಡಿದ್ದೀನಿ, ಕಾರಣ ಸಿಕ್ತು, ಇದಕ್ಕೆ ನಾನು ಹೇಳ್ತೀನಿ, ಅದನ್ನ ಮಾಡ್ತಾ ಹೋಗು. ಹಂಗೆಲ್ಲ ಭಾಳ ಟೈಮ್ ಆಗ್ಬಿಡ್ತದೆ ಗುರುಜಿ, ನಮ್ಗೆ ಆಲ್ರೆಡಿ 21 ವರ್ಷ ಆಗ್ಬಿಟ್ಟೈತೆ ಮಕ್ಕಳಾಗಿ. ಸರಿ, ಏನ್ ಮಾಡ್ಬೇಕಯ್ಯ ಇದಕ್ಕೇನ್ ಮಾಡ್ಬೇಕು ಹೇಳು? ಅಲ್ಲ ನಮಗ್ ಗೊತ್ತಿಲ್ಲ, ನೀನ್ ಹೇಳಕ್ ಬಿಡ್ತಾ ಇಲ್ಲಲ್ಲ. ಎಷ್ಟು ಬಹಳ ಮಕ್ಕಳಿಗೆ ಹೇಳ್ದಂಗೆ, ಗಿಳಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸಮಸ್ಯೆಗಳಿಗೆ ಕಾರಣ ಹುಡುಕದ ನಂತರ ಪರಿಹಾರಕ್ಕೆ ಕೆಲವೊಂದು ಕ್ರಿಯೆಗಳನ್ನ, ಕರ್ಮಗಳನ್ನ ಮಾಡಿದ್ರೆ ಪರಿಹಾರ ಸಿಗುತ್ತೆ, ಇಲ್ಲಾಂದ್ರೆ ಪರಿಹಾರ ಸಿಗೋದಿಲ್ಲ. ನೀನು ಕೆಲವೊಂದು ಮಾಡುವಂಥದ್ದು ಇರ್ತವೆ, ನಾನು ಕೆಲವೊಂದು ಮಾಡುವಂಥದ್ದು ಇರ್ತವೆ. ಮಾಡಿದಾಗ ಖಂಡಿತವಾಗ್ಲೂ ಪರಿಹಾರ ಸಿಗ್ತದೆ. ಬಟ್ ನಾನು ಮಾಡೇ ಮಾಡಿ, ನೀನು ಮಾಡು ಅಂದ್ರೆ ಅದನ್ನೆಲ್ಲ ಮಾಡಲ್ಲಂತೆ, ಮಕ್ಕಳಾಗ್ಬಿಡ್ಬೇಕಂತ. ಹೆಂಗಾಗ್ಬಿಡ್ತವೆ? ಅವನೇನ್ ಅನ್ಕೊಂಡ್ ಬಂದವನೇ ಅಂತಂದ್ರೆ, ಗುರುಗಳು ಏನೋ ಹಿಂಗೆ ಮಾಯಾಮಂತ್ರ ಮಾಡಿ ನನ್ನ ಮಗುಗೆ ಹಿಂಗೆ ಕುಂತಿಗೆ ಹೆಂಗೆ ಸೂರ್ಯಪುತ್ರ ಕರ್ಣ ಅಂತ ಕರೀತಾರೆ, ಹಂಗೆ ಹಿಂಗೆ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ.
ಕಿವಿಲೇನೋ ಮಂತ್ರ ಹೇಳ್ಬಿಡ್ತಾರೆ, ನನ್ನ ಮಗಳು, ನನ್ನ ಹೆಂಡತಿ ಗರ್ಭಿಣಿ ಆಗ್ಬಿಡ್ತಾಳೆ, ಪ್ರೆಗ್ನೆಂಟ್ ಆಗಿ ನಾನು ಮಕ್ಕಳಾಗ್ಬಿಡ್ತದೆ ಅಂತ ಅನ್ಕೊಂಬಿಟ್ಟವನು ಅವನು. ಬಟ್ ಹಂಗೆಲ್ಲ ಇಲ್ಲಪ್ಪ. ನೀವೆಲ್ಲ ಹಿಂಗೆ ಅಂದರೆ ಈ 2025ನೇ ಇಸ್ವಿ 21ನೇ ಶತಮಾನದಲ್ಲಿದ್ದೀರಿ. ಎಷ್ಟು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿದೆ, ಎಂತೆಂಥ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಇಂಥ ಟೆಕ್ನಾಲಜಿಗಳು ಬಂದರೂ ಕೂಡ ಇನ್ನೂ ಅಜ್ಞಾನದಲ್ಲಿದ್ದಾರೆ ಮನುಷ್ಯರು ಅಂತಂದ್ರೆ, ಇನ್ನೂ ಯಾವುದೋ ಪವಾಡಗಳು ನಡೀತವೆ, ಏನೋ ಮಾಡ್ತವೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನಂಬ್ಕೊಂಡಿರ್ತಾರೆ. ನಾನು ಸೂರ್ಯದೇವ ಕುಂತಿಗೆ ಕರ್ಣನಿಗೆ ವರ ಕೊಟ್ಟಂಗೆ ಒಂದು ಮಗು ಆಗಲಿ ಅಂತ ಕೊಟ್ಬಿಟ್ಟೆ, ಒಂದು ಮಂತ್ರ ಹೇಳಿದೆ, ಮಕ್ಕಳಾಗ್ಬಿಡ್ತವೆ ಅಂತ ತಿಳ್ಕೊಂಡಿದ್ರಿ. ಏನು ಮಾಡೋದು ಇಂಥವ್ರಿಗೆ? ಯಾವ ಕಾಲದಲ್ಲಿದ್ದಾರೆ? ಓಬಿರಾಯನ್ ಕಾಲದಲ್ಲಿದ್ದಾರೆ. ಇದೆಲ್ಲ ಮರ್ತೋಗ್ಬಿಟ್ಟವ್ರೆ, ಬಿಟ್ಬಿಟ್ಟವ್ರೆ. ಅಂದ್ರೆ ಎಷ್ಟು ಅಜ್ಞಾನ ತುಂಬಿದೆ. ಪಾಪ ಅವ್ರದ್ದೆಲ್ಲ ತಪ್ಪು. ಅವ್ರು ಏನೇನನ್ನ ನೋಡ್ತಾರೆ, ಏನೇನನ್ನ ಕೇಳ್ತಾರೆ, ಏನೇನನ್ನ ಓದ್ತಾರೆ, ಯಾರ ಜೊತೆ ಸವಾಸ ಮಾಡ್ತಾರೆ, ಅವ್ರ ಸಂಘ ಹೆಂಗಿದೆ, ಅವ್ರ ವಾತಾವರಣ ಹೆಂಗಿದೆ, ಅದ್ರ ಮೇಲೆ ಈ ರೀತಿ ಅಜ್ಞಾನಗಳು ಬರ್ತವೆ. ಪಾಪ ಅವ್ರಿಗೇನೋ ಓದಿಲ್ಲ ಅಂತ ಅನ್ಕೊಳ್ಳಿ, ಬಿಟ್ಬಿಡಿ. ಬಟ್ ಓದಿರೋ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇದೇ ಥರ ತಲೆ ಉಪಯೋಗಿಸ್ತಾರೆ ಅಂತಂದ್ರೆ, ಇನ್ನು ಹೆಂಗೆ ಓದಿರೋರೇ ಹಿಂಗೆ ಮಾಡ್ತಾರೆ ಅಂದ್ರೆ, ಪಾಪ ಓದದೇ ಇರೋರ ಗತಿ ಏನು? ಸಾಕಷ್ಟು ಜನರು ಹಿಂಗೆ ಬರ್ತಾರೆ. ಆ ರೀತಿ ಎಲ್ಲ ಖಂಡಿತವಾಗ್ಲಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಯಾರ್ಯಾರು ನೋಡ್ತಾ ಇದ್ದೀರಾ, ಇದನ್ನು ಹೇಳ್ಬಿಡ್ತೀನಿ. ಸಮಸ್ಯೆಗಳು ಕಾರಣ ಆದ್ಮೇಲೆ ಪರಿಹಾರ ನೇರವಾಗಿ ಸಿಗಲ್ಲ. ಕಾರಣ ತಿಳಿದ ನಂತರ ಕೆಲವೊಂದು ನೀವು ಮಾಡುವಂಥ ಕ್ರಿಯೆಗಳು, ಕೆಲವೊಂದು ನಾನು ಮಾಡುವಂಥ ಕ್ರಿಯೆಗಳು, ಅದಾದ ನಂತರ ಪರಿಹಾರಗಳು ಸಿಗ್ತವೆ. ಒಂದೊಂದು ಪರಿಹಾರ ವಾರಕ್ಕೆ ವಾಸಿ ಆಗ್ಬೋದು, ತಿಂಗಳಿಗೆ ಬರ್ಬೋದು, ವರ್ಷಕ್ಕೆ ಬರ್ಬೋದು, 2 ವರ್ಷ 3 ವರ್ಷಕ್ಕೂ ಆಗ್ಬೋದು, 8-9 ವರ್ಷಕ್ಕೂ ಆಗಬಹುದು. ಅದು ಸಮಸ್ಯೆಗಳ ಗಾತ್ರದ ಮೇಲೆ ವ್ಯತ್ಯಾಸ ಬೀಳುತ್ತೆ. ನೀವು ಅದನ್ನ ಕ್ರಿಯೆಗಳನ್ನು ಎಷ್ಟು ದಿವಸದಲ್ಲಿ ಮಾಡಿ ಮುಗಿಸ್ತೀರಾ ಅನ್ನೋದ್ರ ಮೇಲೆ ಅದು ಫಲಿತಾಂಶದ ಒಂದು ಅವಧಿ ನಿಗದಿತವಾಗುತ್ತೆ ಹೊರತು ಅದು ನನ್ನ ಕೈಯಲ್ಲಿಲ್ಲ. ಇವತ್ತು ಬೀಜ ನೆಟ್ಬಿಟ್ಟು ನಾಳೆನೇ ಫಲ ಬೇಕು ಅಂತಂದ್ರೆ ಹೇಗೆ ಸಾಧ್ಯ? ಅದಕ್ಕೊಂದಷ್ಟು ಸಮಯ ಇದೆ. ಏನು, ಧನ್ಯ ಬೀಜ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಬರೋದಕ್ಕೊಂದಷ್ಟು ಸಮಯ, ಶುಂಠಿ ಹಾಕಿದ್ರೆ, ಟೊಮೊಟೊ ಹಾಕಿದ್ರೆ, ಮೆಣಸಿನ್ಕಾಯಿ, ಬದನೆಕಾಯಿ, ಬೀಟ್ರೋಟ್ ಎಲ್ಲ ಹಾಕಿದ್ರೆ ಎಲ್ಲದಕ್ಕೂ ಒಂದೊಂದು, ಕಬ್ಬು ಹಾಕಿದ್ರೆ ಒಂದು, ಜೋಳ ಹಾಕಿದ್ರೆ ಒಂದು, ಭತ್ತ, ರಾಗಿ, ಗೋಧಿ ಹಾಕಿದ್ರೆ ಒಂದು, ಮರ ನೆಟ್ರೆ ಒಂದು, ಸಪೋಟ ಒಂದು, ಸೇಪೆಕಾಯಿ ಒಂದು, ನೆಲ್ಲಿಕಾಯಿ, ಒಂದೊಂದಕ್ಕೆ ಒಂದೊಂದು ಅವಧಿ. ಅದು ಕಾಲಮಾನಕ್ಕೆ ತಕ್ಕಂಗೆ, ಋತುಮಾನಕ್ಕೆ ತಕ್ಕಂಗೆ, ಮಳೆ ಬಂತ, ಬಿಸಿಲೈತ, ಏನು ಕಾಲ ಬಂತು ಅದಕ್ಕೆ ತಕ್ಕಂಗೆಲ್ಲ ಪರಿಹಾರ. ಹಂಗೆ ಸಮಸ್ಯೆಗಳು, ಪರಿಹಾರಗಳು ಕೂಡ ಒಂದಷ್ಟು ಅವಧಿಗಳನ್ನು ತಗೊಳ್ತವೆ. ಅದನ್ನ ಆಯ್ತಾಗ ಬಂದು ಎಷ್ಟು 2-3 ಸಲ, ಗುರುಜಿ 21 ವರ್ಷ ಆಯ್ತು ನಮ್ಮ ಮಕ್ಕಳಿಲ್ಲ, ಯಾವಾಗಾಗುತ್ತೆ ಗುರುಜಿ, ಒಂದು 7-8 ಸಲ ಕೇಳ್ಬಿಟ್ಟ. ನನಗೂ ತಲೆ ಕೆಟ್ಟೋಯ್ತು. ಎಲ್ಲ ಗಿಳಿಗಳು ಭಾಳ ಪೇಷನ್ಸಿಂದ ಹೇಳ್ತೀನಿ, ಬಟ್ ಕೇಳಿ ಹೋಗ ರೈಟ್ ಹೇಳಿ, ಯಾವ ಮಕ್ಕಳಾಗಲ್ಲ, ನಿಮ್ಗೆ ಏನಾಗಲ್ಲ, ನಿಮ್ಮಂಥವ್ರಿಗೆ ಆತೃಗಾರನ ಆಂಜನೇಯ ಆತೃಗಾರನ ಬುದ್ಧಿಮಟ್ಟ, 7 ತಿಂಗಳಿಗೆ ಊಟದ ಆಂಜನೇಯನ ಥರ ಆಡ್ತೀಯ ಅಂತಾರೆ. ಹಂಗಾಗಿ ನಾನು ಇನ್ನೂ 7 ಮುಗಿಸೇ ಇಲ್ಲ, ಏನು ಎತ್ತ ಅಂತ, ಯಾವಾಗಾಗುತ್ತೆ ಅಂತ ಕೇಳಿದ್ರೆ, ನಿನ್ನ ಅರ್ಜೆಂಟಿಗೆ ಆಗ್ತದ, ಅರ್ಜೆಂಟಿಗೆ ಬಸರಾದ್ರು ಅಂತ ಹೋಗಿ ಎದ್ದೋಗ್ಮೇಲೆ ಯಾರು ಕಳ್ಸಿದ್ ನಿನ್ನ, ಕಳ್ಸೋನ್ನ, ನೀನು ಕಳಿಸ್ತೋನ್ ಹೋಗಿ ಎದ್ದೋಳ್ಮೇಲೆ ನಿನ್ನ ಸಮಸ್ಯೆಗೆ ಪರಿಹಾರ ಐತೆ ನನ್ನ ಹತ್ರ. ಹೇಳದನ್ನ ಮೊದಲು ಕೇಳಬೇಕು, ನೀನು ಮಾಡಬೇಕು, ಆಮೇಲೆ ಇದ್ರ ಬಗ್ಗೆ ಕೇಳಬೇಕು. ಎಷ್ಟು ದಿವಸ ಆಗುತ್ತೆ ಅಂತ ಅವಾಗಿಂದ ಎದ್ದೋಗ್ಮೇಲೆ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಟ್ಟೆ. ಹೋಗ್ಬಿಟ್ಟು ಅವ್ನು ಯಾರು ಕಳಿಸಿದ ಅವನ ಜೊತೆ ಇನ್ನೊಂದ್ಸಲ ಬಂದ. ಅವನ ಜೊತೆ ಮಾತಾಡ್ಲಿಲ್ಲ, ಕರೆಸ್ದವನ ಜೊತೆ ಎಲ್ಲ ಕ್ಲೀನಾಗಿ ಕೇಳ್ಬಿಟ್ಟು, ಮೊದಲು ಅವನಿಗೆ ಹಿಂಗೆಲ್ಲ ಇದೆ, ಅದಕ್ಕೆ ಒಪ್ಕೊಂಡ್ರೆ ನಾನು ಇದಕ್ಕೆ ಕೈ ಹಾಕ್ತೀನಿ, ಇಲ್ಲಾಂದ್ರೆ ಕೈ ಹಾಕಲ್ಲ, ಕಳಿಸ್ಬಿಡು ಅವನ್ನ ಅಂತಂದೆ. ಆಮೇಲೆ ಹಂಗೆಲ್ಲ ಹೇಳ್ಬಿಡಿ ಗುರುಜಿ, ಆಯ್ತು ಮಾಡ್ತೀನಿ ಅಂತ ಒಪ್ಕೊಂಡ. ಈ ಗಂಡ ಹೆಂಡತಿ ಇಬ್ರು ಬರ್ತಾವ್ರೆ, ಒಂದು 3 ತಿಂಗಳಿಂದ ಕಂಟಿನ್ಯೂ ಮಾಡ್ತಾವ್ರೆ. ಸೊ ಒಂದು ಸಮಯ ಕೊಡ್ತೀನಿ, ಎಲ್ಲ ತಾಳ್ಮೆಯಿಂದ ಕೇಳಿದ್ರೆ ಹೇಳ್ಬೋದು. ಒಂದು 13 ತಿಂಗಳಾಗುತ್ತೆ, ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾಳೆ, ಖಂಡಿತವಾಗ್ಲು ಮಕ್ಕಳಾಗ್ತವೆ. ಹೇಳಿದ್ದನ್ನು ಫಾಲೋ ಮಾಡೇ ಅಂದರೆ, ಕುಂತಿದ್ದ ಜಾಗದಲ್ಲಿ 7-8 ಸಲ ಆಗುತ್ತಾ ಅಂತ ಕೇಳ್ಬಿಟ್ಟು ಹೆಂಗೆ ಇದು ಮಾಡೋದು? ಸೊ ಇಲ್ಲಿ ನನಗೆ ತಿಳಿದಂಗೆ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಭೂಮಂಡಲದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೆ ಅತ್ಯದ್ಭುತವಾದ ಬ್ರಹ್ಮಾಸ್ತ್ರ ಯಾವುದು ಅಂತಂದ್ರೆ ಒಂದೇ ಒಂದು, ಅದು ಏನು ಅಂದ್ರೆ ಅರ್ಥ ಮಾಡ್ಕೊಳ್ಳುವಂಥ ಬ್ರಹ್ಮಾಸ್ತ್ರ. ಎದುರುಗಡೆ ಇರೋನು ಏನು ಹೇಳ್ತಾವನೆ, ಇದನ್ನ ನಾನು ಅರ್ಥ ಮಾಡ್ಕೊಂಬಿಟ್ರೆ ನಾನೇ ಬ್ರಹ್ಮ. ನಾನು ಏನು ಹೇಳಬೇಕು ಅವನಿಗೆ, ಅದನ್ನ ಹೇಳಿಸುವಂಥ ವಿಧಾನವನ್ನ ತಿಳ್ಕೊಂಬಿಟ್ರೆ, ಅಂಥ ಮಾತುಗಳನ್ನೇ ಹಾಕಿದ್ರೆ ನಾನೇ ಬ್ರಹ್ಮ. ಅದಕ್ಕೆ ಗುರುಗಳು ಸ್ಪಿರಿಚುವಲ್ ನೇಮ್ ಚಿತ್ತಚೇತನ ಬ್ರಹ್ಮ.
ಅದಕ್ಕೆ ಯಾರೋ ಮೆಸೇಜ್ ಕಳಿಸಿದ್ರು, ಹಂಗಂದ್ರೆ ಏನು ಗುರೂಜಿ ಅಂದರೆ, ಚಿತ್ತ ಅಂತಂದರೆ ಆ್ಯಕ್ಚುಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾರಲ್ಲ, ಅದನ್ನು ಉಲ್ಟಾ. ಚಿತ್ತ ಅಂತಂದರೆ ಮಹೇಶ್ವರನ್ಗೆ ಒಂದು ಹೆಸರು. ಅಂದರೆ ಚಿತ್ತ ಅಂದರೆ ಮೆಮೊರಿ, ಡೀಪ್ ಮೆಮೊರಿ. ಎಷ್ಟು ಹಿಂದೆ ಬೇಕಾದ್ರೂ ಹೋಗ್ಬೋದು ಮೆಮೊರಿ, ಅಷ್ಟು ಹಿಂದೆಡೆ. ಅಂದರೆ ಅನ್ಕಾನ್ಷಿಯಸ್ ಮೈಂಡ್ಗೆ ಚಿತ್ತ ಅಂತ ಕರೀತಾರೆ, ಅನ್ಕಾನ್ಷಿಯಸ್ ಮೈಂಡ್ನ ಮಹೇಶ್ವರ ಅಂತ ಕರೀತಾರೆ. ಚೇತನ ಅಂತಂದರೆ ವಿಷ್ಣು ಅಂತ, ಅಂದರೆ ಅಸ್ತಿತ್ವದಲ್ಲಿರೋನು, ಹರಳಿರೋನು, ಸ್ಪ್ರೆಡ್ ಆಗಿರೋನು, ಬ್ಲೋಸಮ್ ಅಂತ. ಹೂವು ಇವಾಗ ತಾನೇ ನಳನಳಿಸ್ತಾ ಇದೆ ಹರಳಿ, ಅದಕ್ಕೆ ಚೇತನ ಅಂದರೆ ವಿಷ್ಣು. ಬ್ರಹ್ಮ, ಚಿತ್ತ ಚೇತನ ಬ್ರಹ್ಮ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನೇ ಉಲ್ಟಾ ಇಕ್ಕಿರೋದಷ್ಟೇ. ಅತ್ಯದ್ಭುತವಾಗಿ ವಂಡರ್ಫುಲ್ ಸ್ಪಿರಿಚುವಲ್ ನೇಮ್. ಆದ್ದರಿಂದ ಮೊದಲು ಇದನ್ನೆಲ್ಲವನ್ನ ತಿಳ್ಕೊಳ್ಳಿ. ಯಾರಿಗೆ ಏನೇ ಪ್ರಶ್ನೆಗಳಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಹಾಕಿ. ನೀವು ಕೇಳೋವಂಥ ಪ್ರಶ್ನೆಗೆ ಒಂದು ವಿಡಿಯೋ ಮೂಲಕ ಉತ್ತರ ಕೊಡ್ತೀನಿ. ಸಣ್ಣ ಪುಟ್ಟ ಪ್ರಶ್ನೆಗಳಿದ್ರೆ ಅಲ್ಲೇ ಇಮ್ಮಿಡಿಯೇಟಾಗಿ ವಾಯ್ಸ್ ಮೆಸೇಜ್ ಕಳಿಸ್ಬಿಡ್ತೀನಿ. ಸತ್ಸಂಗ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಸಕ್ತಿ ತೋರಿ ಬಂದಿದ್ದೀರ, ಸಮಯವನ್ನು ಕೊಟ್ಟು. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರೋ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು. ನಾನು ನಿರ್ಗಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ.